ಆ ಹುಡುಗನ ನೀನು ಮರ್ತು ಬಿಡು. ಅವ್ವ, ಇನ್ ಕಾರಣ ಇಲ್ದೆ ಹೀಗೆಲ್ಲ ಮಾತಾಡಲ್ಲ. ಶ್ರೀ ಮೇಲೆ ಏನ್ ಬೇಸರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಕೇಳೋದೇ ತಪ್ಪ. ಮತ್ ಅದನ್ನೇ ಕೇಳ್ಬೇಡ ನೀನು. ಅವ್ವ, ಯಾವುದೇ ವಿಚಾರದಲ್ಲೂ ನೀನ್ ಇಷ್ಟೊಂದು ಹಠ ಮಾಡಿರೋದ್ ನಾನು ನೋಡೇ ಇಲ್ಲ. ಚಿಕ್ಕ ವಯಸ್ಸಿಂದನೂ ನಾನು ಇಷ್ಟಪಟ್ಟಿರೋದೆಲ್ಲ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ಯಾ. ನಾನು ಮಾಡಿದೆಲ್ಲ ಸರಿ ಅನ್ನೋ ನಂಬಿಕೆ ನನಗ್ ಬರೋ ಕಾರಣನೇ ನೀ ನನ್ ಮೇಲೆ ಇಟ್ಟಂತ ನಂಬಿಕೆ ಅವ್ವ. ಅದೇ ಈಗ ತೆಪ್ಪಾಯ್ತನೋ ಅಂತ ನಂಗೆ ಅನ್ನಿಸ್ತಾ ಇದೆ. ನಿನ್ನನ್ನು ಸಹ ನನಗೆ ಬೆಳೆಸಿದಿದ್ರೆ ನನ್ನ ಮಾತಿಗೆ ನೀನು ಬೆಲೆ ಕೊಡ್ತಿದ್ದೆ. ಈಗ ಪ್ರಶ್ನೆ ಮಾಡಂಗಾಗಿದ್ಯಾ? ಪ್ರಶ್ನೆ ಮಾಡೋದು ತಪ್ಪ ಅವ್ವ? ಯಾಕೆ ಅಂತ ಕೇಳ್ತಿದ್ದೀನಿ. ನೀನ್ ಸಹನ ಅಕ್ಕನ್ ಪ್ರೀತಿನ ಒಪ್ಕೊಂಡೆ. ನನ್ ಪ್ರೀತಿಲಿ ಏನವ ತಪ್ಪಿದೆ? ಶ್ರೀ ತುಂಬಾನೇ ಒಳ್ಳೆಯವರು ಕಣವ. ನಿಂಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ? ನಾನೀಗ ನಿನ್ ಮುಂದೆ ನಿಂತು ಮಾತಾಡ್ತಿದ್ದೀನಂದ್ರೆ ಅದಕ್ಕೆ ಶ್ರೀನೇ ಕಾರಣ. ಹೌದವ್ವ, ನಾನು ಹುಬ್ಳಿಗೆ ಹೋಗ್ಬೇಕಾದ್ರೆ ಏನಾಯ್ತು ಗೊತ್ತಾ? ಯಾರಲ್ಲ ನೀವು? ಬಂಗಾರಮ್ಮ ಕಳಿಸಿದ್ದು. ಆ ಬಂಗಾರಮ್ಮನ ಕಡೆಯವರಿಂದ ಶ್ರೀನೇ ನನ್ನ ಕಾಪಾಡಿದ್ದು. ನಂಗೋಸ್ಕರ ಪ್ರಾಣನೇ ಕೊಡಕ್ ತಯಾರಿರೋ ಹುಡುಗನ ಇನ್ಯಾವತ್ತೂ ಮಾತಾಡಿಸ್ಬೇಡ, ಮರ್ತು ಬಿಡು ಅಂತ ಹೇಳ್ತಿದ್ಯಲ್ಲವ. ಸ್ನೇಹ, ಯಾವತ್ತಾದ್ರೂ ನಿಮ್ಮವ್ವ ನೀನು ಕೆಟ್ಟದ್ ಬಯಸ್ತಾಳೆ ಅಂತ ನಿಂಗೆ ಅನ್ನಿಸ್ತೈತಾ? ಹೇಳುವಾ, ಕೆಟ್ಟದ್ ಬಯಸ್ತೀನೇನೆ? ಇಲ್ಲ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇವ್ನಿ. ದೊಡ್ಡವ್ರ ಸವಾಸ ನಮಗ್ ಬೇಡ. ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಬಂಗಾರಮ್ಮನವ್ರಿಗೆ ನಿನ್ನ ಮೇಲೆ ದ್ವೇಷ ಶುರುವಾಗ್ಬಿಟ್ಟೈತೆ. ಅವ್ರು ಒಳ್ಳೆಯರೋ ಕೆಟ್ಟವರು ಅದು ನಮಗೆ ಬೇಡ. ನಾವು ಅವರಿಂದ ದೂರ ಇರೋದೇ ಒಳ್ಳೇದು. ಅದಕ್ಕೂ ಇದಕ್ಕೂ ಏನವ ಸಂಬಂಧ? ಅಂದ್ರೆ ಅಪ್ಪಿತಪ್ಪಿ ಆ ಹುಡುಗನ್ಗೇನಾರು ಆಗಿದ್ದಿದ್ರೆ ನಿನ್ನ ಜೊತೆಲಿ ಇದ್ದಿದ್ದಕ್ಕೆ ಅವನಿಗಿದೆಲ್ಲ ತಾಪತ್ರಯ. ನೋಡವ, ನೀನು ಆ ಹುಡುಗನ್ನ ಬಿಟ್ಬಿಡು. ಸಾಧ್ಯ ಆದ್ರೆ ಬಂಗಾರಮ್ಮ ನೋಡ್ತವ ಒಂದ್ಕಿತ ಕ್ಷಮೆ ಕೇಳ್ಬಿಡು. ಅಮ್ಮ, ನನ್ನ ಅವ್ವನ ಮುಂದೆ ಆ ದೇವ್ರೆ ಬಂದ್ ನಿಂತ್ರು ನನ್ನ ಅವ್ವನ ನಾನು ಬಿಟ್ಕೊಡಲ್ಲ. ನೀನ ಅಥವಾ ಶ್ರೀನ ಅಂತ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಅವ್ವ. ಇದನ್ನ ಶ್ರೀ ಅವ್ರಿಗೆ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದೆ. ಅಕ್ಕನ ಮದ್ವೆಗೂ ಮೊದ್ಲು ಈ ಹುಡ್ಗ ಬೇಡ, ಬಿಟ್ಬಿಡು ಅಂತ ಅಂದಿದ್ರೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ವೇನೋ. ಆದ್ರೆ ಈಗ ನಾನು ಶ್ರೀನ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಮ್ಮ. ನಾನಿನ್ ಮಗಳವ್ವ, ನಿನ್ ಮಾತು ಕೇಳೇ ಕೇಳ್ತೀನಿ. ನನ್ನ ಅವ್ವನ ಮನ್ಸು ನೋಯಿಸಿ ಪ್ರೀತಿ ಉಳಿಸ್ಕೊಂಡ್ರೆ ಏನ್ ಪ್ರಯೋಜನ ಹೇಳು? ನನ್ನ ಅದೃಷ್ಟ ಅಷ್ಟೆ. ಶ್ರೀ ನನಗ್ ಸಿಗೋದಿಲ್ಲ ಅನ್ನೋದನ್ನ ನನ್ನ ಮನ್ಸಲ್ಲಿ ಪದೇ ಪದೇ ರಾತ್ರಿಯಿಂದ ಹೇಳ್ಕೊತಾನೆ ಇದ್ದೀನಿ. ಆದ್ರೆ ಅದನ್ನ ಶ್ರೀಗೆ ಹೇಗೆ ಹೇಳಲಿ? ನಾನೇನೋ ಗಟ್ಟಿಗಿದ್ದೆ. ಒಂದೆರಡು ದಿವಸ ಆದ್ಮೇಲೆ ಸರಿ ಹೋಗ್ತೀನೇನೋ. ಆದ್ರೆ ಪಾಪ ಶ್ರೀ ತನ್ನ ಪ್ರಾಣನೇ ನನ್ ಮೇಲೆ ಇಟ್ಟಿದ್ದಾರೆ. ಅವ್ರು ಮೋಸ ಮಾಡ್ದಂಗ ಆಗುತ್ತಲ್ಲ ಅನ್ನೋದೆ. ಪುಟ್ಟ ಕಣ್ಮಗಳು ಪ್ರೀತಿ ಮಾಡಿ
ಮೋಸ ಮಾಡ್ಬಿಟ್ಲು ಅನ್ನೋ ಮಾತು ಬರ್ಬಾರ್ದಲ್ವಾ ಅವ್ವ? ಆ ಹುಡುಗ ಬಂಗಾರಮ್ಮನ ಮಗ ಅನ್ನೋ ಸತ್ಯ ನಿಂಗೆ ಗೊತ್ತಾದ್ರೆ ಇದಕ್ಕಿಂತ 100 ಪಟ್ಟು ದುಃಖ ಆಯ್ತದೆ ಮಗಳೇ. ಅದಕ್ಕಿಂತ ಇದು ವಾಸಿ. ಸತ್ಯ ಹೇಳ್ದೆ ನಿನ್ನ ಬಲವಂತ ಮಾಡೀವ್ನಿ, ನಾನು ಕ್ಷಮಿಸ್ಬಿಡು. ಆದ್ರೆ ಅವ್ನ ಮರ್ತೋಗ್ತೀನಿ ಅಂತ ಮಾತು ಕೊಟ್ರೆ ನಾನು ಆ ಮಾತನ್ನ ಉಳಿಸ್ಕೋತೀನೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ ಅವ್ವ. ನಂಗೆ ಗೊತ್ತಿಲ್ಲ. ನನಗೆ ಕ್ಷಮಿಸ್ಬೇಡವ್ವ. ನಾನಿನ್ ಹೇಳ್ದಂಗೆ ಕೇಳ್ತೀನಿ. ನನ್ನಿಂದ ನನ್ನ ಅವಂಗೆ ಯಾವತ್ತೂ ಸಂಕಟ ಆಗ್ಬಾರ್ದು. ಸರಿನಾ? ನಾನೀಗ ಮನೆ ಕೆಲಸ ನೋಡ್ಕೋತೀನಿ. ನೀನು ಬೇಗ ರೆಡಿಯಾಗಿ ಮೆಸ್ಸಿಗೆ ಬಂದ್ಬಿಡು. ಆ ಹುಡುಗ ಬೇರೆ ಯಾರೇ ಆಗಿದ್ರು ನಾನೇ ಮುಂದೆ ನಿಂತು ನಿಮ್ಮ ಮದುವೆ ಮಾಡಿಸ್ತಿದ್ದಕ್ಕಂತಾಯಿ. ಆದ್ರೆ ಅವನು ಬಂಗಾರಮ್ಮನ ಮಗ. ನಿನ್ ಪ್ರೀತಿನ ನನ್ನ ಕೈಯಾರೆ ನಾನೇ ಕಿತ್ತಾಕ್ತೀವಿ ಅನ್ನೋ ಪಾಪ ಪ್ರಜ್ಞೆ ನಂಗೈತೆ. ಇದೆಲ್ಲ ಒಳ್ಳೇದಕ್ಕೆ ಅನ್ನೋ ಸಮಾಧಾನನೂ ಐತೆ. ಇಬ್ರುವೆ ಆದಷ್ಟು ದಿನ ಎಲ್ಲ ಮರೆತು ಹೊಸ ಬದುಕು ಬಾಳಂಗಾಗ್ಲಿದೆ ಅವರೇ. ಹೊಸ ಬಾಳು ಬದುಕಂಗಾಗ್ಲಿ. ಈ ಹುಡುಗಿ ಯಾರಂತ ಗೊತ್ತಾವ? ಇವಳೆಯ ಪುಟ್ಟಕ್ಕನ ಹೆಣ್ಣ ಮಗಳು. ಪುಟ್ಟಕ್ಕನ ಮಗಳ? ಅಪ್ಪ, ಈ ದಿವಸ ಈ ವಿಷಯನ ನಾನು ನಿಂಗೆ ಹೇಳಿರ್ನಿಲ್ಲ. ಅವಳು ಕಂಡ್ರೆ ನಿಂಗೆ ಹಾಕಿಲ್ಲ ಅಂತ ನಂಗೆ ಗೊತ್ತು. ಆದ್ರೆ ಅವಳು ನೀನು ಅನ್ಕೊಂಡಂಗಲ್ಲವ, ಸಾನೆ ಒಳ್ಳೆ ಹುಡುಗಿ. ಅದ್ಯಾಕೋ ಸಮಯ ಸಂದರ್ಭ ನೀವಿಬ್ರು ಎದುರಾದಾಗೆಲ್ಲ ನೀವಿಬ್ರು ಜಗಳ ಆಗೋಯ್ತದೆ. ಅವಳುವೆ ನಿನ್ನಂಗೆ ಬಂಗಾರ, ಸಾನೆ ಕಡಕು. ಹಬ್ಬದ ದಿವಸ ಆಶ್ರಮಕ್ಕೆ ಅವಳನ್ನ ನಾನೇ ಕರೆಸಿದ್ದು. ಆದ್ರೆ ಅಲ್ಲೂ ನಿಮ್ಮಿಬ್ರಿಗೂ ಜಗಳ ಆಗೋಯ್ತು. ಲೈ ಕಂಟಿ, ಈ ವಿಷಯನೆಲ್ಲ ನೇರವಾಗಿ ನಂತವನೇ ಹೇಳಕ್ ಆಯ್ತಿರ್ಲಿಲ್ವಾ? ಆ ಹುಡುಗಿ ಮ್ಯಾಕೆ ನಂಗೆ ಕೋಪ ಇರೋದೇನೋ ದಿಟ್ಟನೆಯ. ಆದ್ರೆ ನನ್ ಮಗ ಇಷ್ಟಪಡ್ತಾವನೆ ಅದ್ಮ್ಯಾಕೆ ಆ ಕೋಪ ಎಲ್ಲ ಹೊಂಟೋಯ್ತು. ಅದೆಲ್ಲ ಸರಿ ಮಗ, ನಿನ್ಗೇನೋ ಆ ಹುಡುಗಿ ಅಂದ್ರೆ ಇಷ್ಟ, ಆದ್ರ ಆ ಹುಡುಗಿಗೂ ನೀನು ಅಂದ್ರೆ ಇಷ್ಟ. ಆದ್ರೆ ನಾನೇ ನಿಮ್ಮ ಮಗ ಅಂತ ಅವಳಿಗಿನ್ನ ಗೊತ್ತಿಲ್ಲವಾ? ಸರಿ ನಡಿ, ಹಂಗಾರೆ ಈಗ್ಲೇ ಹೋಗಿ ಅವ್ರ ತವ ಮಾತಾಡುಮ. ಅಯ್ಯೋ ಬೇಡವಾ, ಮೊದಲು ನಾನು ಅವಳ್ತ ದಿಟ್ಟ ಹೇಳ್ತೀನಿ.
ಆಮೇಲೆ ಪುಟ್ಟಕ್ಕಂತವನು ನಾನೇ ಮಾತಾಡ್ತೀನಿ. ಅದು ಸರಿನೇಯ. ನಾನೇನಾರ ಈಗ ಅಲ್ಲಿಗೆ ಹೋಗಿ ಮಾತಾಡಿದ್ರೆ ಅವ್ರ ಮ್ಯಾಕೆ ನಾನು ಒತ್ತಾಯ ಏರ್ದಂಗೆ ಆಯ್ತದೆ. ನೀನೇ ಅವ್ರ ತವ ಮಾತಾಡು. ಆದ್ರೆ ಬಿರ್ನೆ ನನ್ ಮಗನ್ ಮದುವೆ ಸಂಭ್ರಮ ಬಿರ್ನೆ ಶುರು ಆಗ್ಬೇಕು. ಅವ್ವ ಈಟ್ ಬಿರ್ನೆ ಒಪ್ಕತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣ. ನಾನು ಹಂಗೆ ಅನ್ಕೊಂಡಿದ್ದೆ. ಅವ್ವ ಈಟ್ ಸರಿಸ ಒಪ್ಕೋತಾರೆ ನನ್ಗೆ ಗೊತ್ತಿದ್ರೆ ಈ ವಿಷಯನ ಅವಂತ ಯಾವಾಗ ಹೇಳ್ಬಿಡ್ತಾ ಇದ್ದೆ. ನಮಸ್ಕಾರ ಅಣ್ಣ. ಹೋದ್ವಾರ ನಿಮ್ ಹುಡುಗರು ಬಂದಿದಾರಣ್ಣ. ಲೇ ಭೀಮಪ್ಪ, ಈಗ ಇಲ್ಲಿಗೆ ಬಡ್ಡಿ ವಸೂಲಿಗೆ ಬಂದಿಲ್ಲ, ಹಣ್ಣಿಗೆ ಹೆಣ್ಣು ನೋಡಕ್ ಹೋಯ್ತಾ ಇದೀವಿ. ಹೂ ಹಣ್ಣು ಹಾರ ಎಲ್ಲ ತಾಂಬೂಲ್ದಾಗ ಇಟ್ಟು ಕೊಟ್ಬಿಡು. ಅಣ್ಣ ಇವಾಗಲೇ ತಿಂತೀನಣ್ಣ. ಅಣ್ಣ ತಗೊಳ್ಳೋಣ. ಅವ್ವ ಹೆಂಗ ಒಪ್ಕೊಂಡ್ಬಿಟ್ಲಕ್ಕಲ್ಲ. ಪುಟ್ಟಕ್ಕಂತ ಮಾತಾಡ್ಕೊ ನಂಗೇನ್ ಭಯ ಇಲ್ಲ. ಆದ್ರೆ ಸೀಟ ಗೊತ್ತಾದ್ಮ್ಯಾಕೆ ಸ್ನೇಹನಂತ ಹೆಂಗ್ ನಡ್ಕತಾಳೆ, ಏನ್ ಮಾತಾಡ್ತಾಳೆ ಅಂತ ನೆನ್ಸ್ಕೊಂಡ್ರೆ ಭಯ ಆಯ್ತೈತೆ ಕಣ್ರಲ್ಲ. ಅಣ್ಣ, ಅವ್ವ ಮತ್ತ ಅತ್ತಿಗೆ ಅವ್ವ ಒಪ್ಕೊಂಡ್ ಮ್ಯಾಕೆ ಅತ್ತಿಗೆನ ಒಪ್ಸೋದೇನು ಕಷ್ಟ ಇಲ್ಲ ಅಂತ ನೀನೇ ಹೇಳ್ತಿದ್ಯಲ್ಲಣ್ಣ. ಮತ್ತೇನಿ ಕನ್ಫ್ಯೂಸನ್? ಅಣ್ಣ ಎಲ್ಲ ಒಳ್ಳೇದಾಗುತ್ತೆ ಅಣ್ಣ. ಅದಕ್ಕೆ ಕೋಪ ಮಾಡ್ಕೊಂತಾರೆ, ಆದ್ರೆ ಖಂಡಿತ ಸಮಾಧಾನ ಆಗೇ ಆಗ್ತಾರೆ. ಆ ಕೋಪ ಅಂತ ತಡ್ಕೊಳ್ಳೋ ಶಕ್ತಿ ನಂಗೆ ಐತ ಅನ್ನೋದೇ ಗೊತ್ತಾಯ್ತಲ್ಲ ಕಣ್ರಲ್ಲ. ಸರಿ, ಆಗಿದಾಗ್ಲಿ. ಈ ಜೋಶ್ನ ಕೇಳ್ಕೊಳ್ಳೋದ್ ಬೇಡ, ಸೀದಾ ಹೋಗಿ ನಾ ಮತ್ತೆ ತಾವ್ ಮಾತಾಡೋದೆ. ಆಮೇಲೆ ಹೆಂಗಿದ್ರುವೆ ಸ್ನೇಹನ ಸಮಾಧಾನ ಮಾಡೋದು ಇದ್ದೇ ಇರ್ತೈತೆ. ಬಂದ್ರಲ್ಲ ಹೋಗಮ್ಮ. ಅದಕ್ಕೂ ಮೊದ್ಲು ನಿಮ್ ತವಸಿ ಮಾತಾಡ್ಬೇಕು. ಶ್ರೀ, ನಂಗೀಗ ಟೈಮ್ ಇಲ್ಲ. ಅವ್ವನು ಬ್ಯುಸಿ ಇದ್ದಾಳೆ, ಎಲ್ಲೋ ಹೊರಗೆ ಹೋಗ್ಬೇಕು ಅಂತ ಹೇಳ್ತಿದ್ಲು. ಏನ್ ವಿಷಯ ಅಂತಾನು ಕೇಳ್ದೆ, ಕಾರಣ ಹೇಳ್ತಿದ್ರಲ್ಲ ಮೆಸ. ಏನ್ ವಿಷಯ ಅಂತ ಕೇಳಕ್ಕಿಲ್ವಾ? ಏನು? ನಮ್ ಬಗ್ಗೆನೆಯ. ಯಾಕೆ ಮೆಸ ಹಂಗ್ ನೋಡ್ತಿದ್ದೀರಾ? ಈಗ್ಲಾ ನೀವೇನ್ ಚಿಂತೆ ಮಾಡಕ್ ಹೋಗ್ಬಿಡಿ. ಒಬ್ಳಿಗೆ ಹೋಗ್ಬೇಕಾದ್ರೆ ಅವಂತ ಹೆಂಗ್ ಮಾತಾಡೋಪ್ಸದ್ನೋ ಈಗ್ಲೂ ಹಂಗೆ ಮಾತಾಡೋಪ್ಸ್ತೀನಿ. ಅವ ಎಲ್ಲಿ ಮೆಸಗವ್ರಾ? ಶ್ರೀ, ನಿಂತ್ಕೊಳ್ಳಿ. ನೀವು ಅವನ ಹತ್ರ ಏನು ಮಾತಾಡೋದು ಬೇಡ. ಯಾಕೆ ಮೆಸು? ಬೇಡ ಅಷ್ಟೇ. ಯಾಕೆ ಅಂತೆಲ್ಲ ಕೇಳಬೇಡಿ. ಮತ್ತೆ ನಂಗೀಗ ನಿಮ್ಮ ಹತ್ರ ಮಾತಾಡೋಕೆ ಟೈಮು ಇಲ್ಲ, ತುಂಬ ಕೆಲಸಗಳಿದೆ. ನೀವು ಪ್ಲೀಸ್ ಹೊರಡಿ. ಇದೇನ್ ಮೆಸು ಬತ್ತ ನೀವು ನಂತವ? ಹೊರಡಿ ಅಂದೆ. ಅಮ್ಮ ಮನೇಲಿಲ್ವೋ? ಭಾರತಿ ಆಂಟಿ ಜೊತೆ ಹೊರಗಡೆ ಹೋಗಿದ್ದಾರೆ. ಓ ಹೌದಾ, ಸರಿ. ಅಮ್ಮ ಬಂದ್ರೆ ನಾನು ಮತ್ತೆ ಸಹನಾ ಅವರು ದೇವಿಪುರಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಡಕ್ಕ. ದೇವಿಪುರಕ್ಕ ಯಾಕೆ? ಇವ್ರ ಮನೆಗಪ್ಪ. ಅದೇನು ಸಡನ್ ಆಗಿ ಹೊರಟಿರೋದು? ಸಡನ್ ಆಗಿ ಅಂತೇನಿಲ್ಲ, ಹಬ್ಬಕ್ಕೆ ಹೋಗಿ ಬಂದವರು ಮತ್ತೆ ಹೋಗೇ ಇಲ್ವಲ್ಲ ಅದಕ್ಕೆ. ಅದು ಅಲ್ಲದೆ ಇವ್ರಿಗಿಲ್ಲೇ ಇದ್ದು ಬೋರ್ ಆಗಿದೆ. ಸೊ ಸರಿ ಸರಿ, ಹೋಗಿ ಬನ್ನಿ. ಬರೋದು ಇನ್ನು ಗೊತ್ತಿಲ್ಲ ಬಾವ. ಸರಿ, ನಾನು ಬರ್ತೀನಿ. ಸರಿ. ವಾಗಿ ಅವಂತವ್ ದುಡ್ಡಿನ ಇಸ್ಯಕ್ಕೆ ಹೇಳ್ಬೇಕು. ಹೋಗಿ ಬರ್ತೀನಿ ಮಾವಯ್ಯ. ಆಯ್ತಮ್ಮ, ಹೋಗಿ ಬರ್ತೀನಿ. ಅಣ್ಣ, ಶುಭ ಕಾರ್ಯಕ್ಕಂತ ತಕೊಂಡಿದ್ವು ಕೆಲ್ಸಕ್ಕೆ ಬಾರದೆ ಬಾಡೋರ್ತೈತೆ ಕಣಣ್ಣ. ಅತ್ತಿಗೆ ನೀನ್ ಮಾತಾಡ್ತಿಲ್ಲ ಅಂದ್ರೆ ಏನಣ್ಣ? ನೀನ್ ಹೋಗಿದ್ದು ಪುಟ್ಟಕ್ಕನ್ ಮಾತಾಡ್ಸಕ್ಕಲ್ವಾ? ಪುಟ್ಟಕ್ಕನ್ ಮಾತಾಡ್ಸ್ಕೊಂಡ್ ಬರ್ಬೇಕು ತಾನೆ. ಲೇ, ನಾನು ಹೋಗಕೊಂಬತ್ತೆ ನಂಜವ ಬಂದು ಕುಂತವಳೆ. ನನ್ನ ನೋಡಿ ಕೋಪ ಮಾಡ್ಕೊಂಡು ಎಲ್ಲ ದಿಟ ಹೇಳ್ಬಿಡ್ತಾನೆ ಅನ್ಕೊಂಡ್ರೆ ನನ್ನ ಶ್ರೀ ಅಂತ ಮಾತಾಡ್ಸ್ತಾವಳೆ. ಇತ್ಲಾಗ ಸ್ನೇಹನಂತ ಸರಿಯಾಗಿ ಮಾತಾಡ್ನಿಲ್ಲ, ಪುಟ್ಟಕ್ಕಂತ ಮಾತಾಡ್ಬೇಕಂದ್ರೂ ಬಿಡ್ಲಿಲ್ಲ.
ಏನೋ ಮಿಸ್ ಹೊಡಿತೈತಲ್ಲ. ಅದಕ್ಕೆ ಆ ಹುಡುಗನ ಜೊತೆ ಹೋದ್ರು ಅಂತ ಹೇಳಿ ನಿಮಗೆ ಸ್ಯಾನ ಫೀಲಿಂಗ್ ಆಗ್ತೈತಲ್ಲ ಅಣ್ಣ? ನಾನೇ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಡ್ತಾನೆ ಸುಮ್ಕಿದ್ರೆ ಅದನ್ನೇ ಜ್ಞಾಪನೆ ಮಾಡ್ತೀಯಲ್ಲ. ಯಾವನಣ್ಣ ಅವನು? ಬಂದ, ಪುಸ್ತಕ ಕೊಟ್ಟ, ಕಾರ್ನ ಕೂರ್ಸ್ಕೊಂಡು ಹೊಂಟೋದ. ಆ ಕ್ಷಣ ಯಾಕೋ ಮೆಸ್ಸು ನನ್ನ ಬೇಕಂತ ದೂರ ಮಾಡ್ತಾವಳ ಅನ್ಸ್ಬಿಡ್ತು ಕಳ. ಚೇಚೆ, ಹಂಗೇನಿರಕ್ಕಿಲ್ಲ ಕಣಣ್ಣ. ಕಂಟಿ, ನೀನೇ ಫೋನ್ ಮಾಡಿ ನಂಗೆ ಸಿಹಿ ಸುದ್ದಿ ಹೇಳ್ತೀನಂತ ಈಟೊತ್ತು ಕಾಯ್ತಿದ್ದೆ. ನೀನ್ ಮಾಡಿದ್ರೆ ಇಲ್ಲಿ ಬಂದ್ ಸಪ್ಪಗ್ ನಿಂತ್ಕೊಂಡಿದ್ಯಾ. ಪುಟ್ಟಕ್ಕಂತವ ಮಾತಾಡಿದ್ಯಾ? ಮಾತಾಡ್ನಿಲ್ವಾ? ವಾ, ಮೊದ್ಲು ಹುಡ್ಗಿ ತವನೇ ಮಾತಾಡುವ ಅಂತಲಾ ಅವಳಿಗೆಲ್ಲ ಹೇಳ್ಬಿಟ್ಯಾ? ಇಲ್ಲವಾ, ಅವಳೊಸಿ ಓದ್ಕೊಳ್ಳೋ ಗಡಿಬಿಡಿ ಇಲ್ಲ ಅವಳ. ಇಂಥ ಸಮಯದಾಗೆ ಇದನ್ನೆಲ್ಲ ಹೇಳೋದು ಸರಿ ಕಾಣಕ್ಕಿಲ್ಲ ಅಂತ ಸುಮ್ಕಾಗ್ಬಿಟ್ಟೆ. ಸರಿ, ಆದ್ರೆ ಅದಕ್ಕೆ ನೀನ್ ಯಾಕ್ಲಾ ಸಪ್ಪಗಿದ್ಯಾ? ಈಗ ತಡ ಆದಷ್ಟು ಮುಂದಿನ ಮಾತುಕತೆ, ಮದುವೆ ಇದೆಲ್ಲ ತಡ ಆಯ್ತದೆ ಅಂತ ಯೋಚನೆನಾ? ನೀನ್ ಹೂ ಅಂತ ಹೇಳು, ಬೇಕಾದ್ರೆ ನಾನೇ ಹೋಗಿ ಪುಟ್ಟಕ್ಕಂತವ ಮಾತಾಡ್ಬಿಡ್ತೀನಿ. ಇಲ್ಲ ಇಲ್ಲವಾ, ನಾನೇ ಮಾತಾಡ್ತೀನಿ. ಸರಿ, ಹಂಗೆ ಆಗ್ಲಿ. ಆದ್ರೆ ನೀನ್ ಹಿಂಗ್ ಏನೋ ಕಳ್ಕೊಂಡವನಂಗಿದ್ರೆ ನನ್ನಿಂದ ನೋಡಕ್ಕಾಗಕ್ಕಿಲ್ಲ. ನೀನ್ ಯಾವಾಗ್ಲೂ ಹೆಂಗ್ ಕುಸಿ ಆಗಿರ್ತೀಯೋ ಹಂಗೆ ಇರು. ಎಲ್ಲಿ ನಗು ನೋಡಮ್ಮ. ಹಿಂಗೆ ನೀನ್ ಹುಡ್ಗಿಗೆ ಹೇಳಿದ್ಮ್ಯಾಕೆ ನಂಗೆ ಹೇಳು. ಸರಿ. ಮದ್ವೆ ಆದ್ಮೇಲೆ ಇವ್ರನ್ನ ನೋಡಕ್ಕೆ ಆಗ್ತಿಲ್ಲ. ಒಪ್ಕೋತೀನಿ, ಇದು ಹಿಂಸೆನೆ. ಆಲ್ಮೋಸ್ಟ್ ಇಂಥದೇ ಹಿಂಸೆ ಅನ್ಭವಿಸ್ತಿರೋ ಇನ್ನೊಂದ್ ಜೀವ ಇದೆ ನಮ್ಮ ಮನೇಲಿ. ಯಾರೇ ಅದು? ಸ್ನೇಹ ಅಕ್ಕ. ಇವನ್ ಹೇಳ್ತಿದ್ಯಾ? ನಿಮ್ಮಿಬ್ರಿಗೂ ಒಂದ್ ಸೀಕ್ರೆಟ್ ಹೇಳ. ಹತ್ರ ಬನ್ನಿ. ಸ್ನೇಹ ಅಕ್ಕ ಒಬ್ರನ್ನ ಲವ್ ಮಾಡ್ತಿದ್ದಾಳೆ. ಅಯ್ಯೋ ನಿಮ್ಮ ಎಂಥ ಮ್ಯಾಟರ್ ಹೇಳಿದೀನಿ, ಏನು ರಿಯಾಕ್ಷನ್ ಇಲ್ಲದೆ ಸುಮ್ನೆ ಕೂತಿದಿರಲ್ಲ. ಇದೆಲ್ಲ ಆಶ್ಚರ್ಯ ಪಡುವಂಥದ್ದು ಏನು ಇಲ್ಲ ಸುಮಾ. ನನ್ಗೂ ಹೊಸ ಸಂಶಯ ಇತ್ತು. ಸಂಶಯನಾ? ಶ್ರೀ ಅವ್ರೆ ತಾನೆ? ಅಂದ್ರೆ ನಿಮಗ್ ಮೊದ್ಲೇ ಗೊತ್ತಿತ್ತಾ? ಆಲ್ರೆಡಿ ಲವ್ ಮಾಡಿ ಮದ್ವೆ ಆಗಿರೋರು ಇನ್ನೊಬ್ರು ಲವ್ ಮಾಡ್ತಿರೋರನ್ನ ನೋಡಿದ್ರೆ ಗೊತ್ತಾಗಲ್ಲ ನಮ್ಗೆ. ಏನಂತೀರ ಸರ್ ಅವ್ರೆ? ಯಪ್ಪ, ಕಳ್ರ ಸಂತೆ. ಹಾಗಿದ್ರೆ ನಾನೇ ಬೆಪ್ತಕಡಿನ ಇಲ್ಲಿ. ಶ್ರೀ ಅವ್ರಿಗೂ ಸ್ನೇಹಂಗೂ ಜಗಳನಾ? ಅದಕ್ಕೆ ಅವಳು ಬ್ಯಾಸರ ಮಾಡ್ಕೊಂಡವಳ? ಅದಕ್ಕೆ ಅನ್ಸುತ್ತೆ ಸ್ನೇಹ ಅವ್ರು ನನ್ನ ಸರಿಯಾಗಿ ಮಾತಾಡ್ಸಿಲ್ಲ. ಏನ್ ಕತೆನೋ ಗೊತ್ತಿಲ್ಲ ಬಾವ, ಆದ್ರೆ ಸ್ನೇಹಕ್ಕ ಶ್ರೀ ಅವ್ರ ಮೇಲೆ ಕೋಪದಲ್ಲಿ ಕೂಗಾಡಿದಂತೂ ನಿಜ. ಕಾರಣ ಏನು ಅಂತ ಗೊತ್ತಿಲ್ಲ. ಅಕ್ಕ ಹುಬ್ಳಿಯಿಂದ ಬಂದಾಗಿಂದ ಅಕ್ಕ ಮತ್ತೆ ಅವ್ವ ಸರಿಯಾಗಿ ಮಾತಾಡ್ಸ್ತಿಲ್ಲ. ಆದ್ರೆ ಅದಕ್ಕೂ ಕಾರಣ ಗೊತ್ತಿಲ್ಲ. ಇಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ಈಗ ನಮ್ ಕೆಲ್ಸ ಏನು ಅಂದ್ರೆ ಸತ್ಯ ಏನು ಅಂತ ತಿಳ್ಕೊಂಡು ಅದನ್ನ ಸಾಲ್ವ್ ಮಾಡೋದು. ನಾವು 3 ಜನ ಒಂದ್ ಟೀಮ್, ಓಕೆ? ಹಿಂಗಿಟ್ರೆ ನೀವು ನಿಮ್ ಕೈ ಇಡ್ಬೇಕು ಅಂತ ಅರ್ಥ. ನಾವು 3 ಜನ ಒಂದ್ ಟೀಮ್. ಸುಮುಸ ಅಂದ್ರೆ ಸುಮಾ, ಮುರಳಿ, ಸಹನಾ. ಸುಮುಸ ನಮ್ ಟೀಮ್ ಹೆಸರು.
ಮುಂಗುಸಿ ನೀನೊಂದ್ಸಲ ಅಣ್ಣನಿಗೆ ಫೋನ್ ಮಾಡು. ಅಣ್ಣನ ಫೋನ್ ಇನ್ನೂ ಸ್ವಿಚ್ ಆಫೇ ಬರ್ತೈತಕಲ್ಲ. ಇರು, ನಾನು ಗೂಳಿಗೊಂದ್ಸಲ ಫೋನ್ ಮಾಡ್ತೀನಿ. ಹಲೋ ಹಲೋ ಗೂಳಿ, ಅಣ್ಣ ಸಿಕ್ಕಿದ್ರಾ? ಅಣ್ಣ ಎಲ್ಲೂ ಕಾಣ್ತಿಲ್ಲ ಕಳ. ಮಾರ್ಕೆಟ್ ಹೋಗಿ ಎಲ್ಲ ಕಡೆ ನೋಡಿದೆ, ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತವ್ರೆ. ಮಿಸ್ ತವನೂ ಇಲ್ಲ, ಅತ್ತಿಗೆ ತವ ಕೇಳುವ ಅಂದ್ರೆ ಅವರು ಸಿಕ್ತಿಲ್ಲ. ಅಣ್ಣನ ಮೇಕೆ ಕೋಪ ಮಾಡ್ಕೊಂಡವ್ರೆ ಅನಿಸ್ತೈತಕಲ್ಲ. ಹೌದು ಮುಂಗುಸಿ, ಅಣ್ಣ ಅತ್ತಿಗೆನ ಮಾತಾಡಿಸ್ಲಿಕ್ಕೆ ಅಂತ ಹೋದ್ರಲ್ಲ, ಅಲ್ಲೇನಾದ್ರು ಜಗಳ ಆಗಿರ್ಬೋದಾ? ಛೆ ಸುಮ್ಕಿರ್ಲ, ಏನೇನು ಹೇಳ್ಬೇಡ. ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಆಗುದಿಲ್ಲಲ್ಲ ಮಾರೆ. ಏನಾಯ್ತಣ್ಣ, ಅತ್ತಿಗೆ ನಿನ್ ಮ್ಯಾಗ ಕೋಪನ? ಅದನ್ನ ಏನಂತ ಕರೆಯೋದು ಗೊತ್ತಾಯ್ತಲ್ಲ ಕಲ. ಕೋಪ ಅಂದ್ರೆ ಕಾರಣ ಇರ್ತೈತೆ, ಆದ್ರೆ ಇದಕ್ಕೆ ಏನ್ ಕಾರಣ ಅಂತ ಅರ್ಥನೇ ಆಯ್ತಲ್ಲ. ಅತ್ತಿಗೆ ಏನಂದ್ರು? ನಿನ್ಗಿಂತ ಓದ್ಕೊಳ್ಳೋದೇ ಮುಖ್ಯ, ಹೊಂಟೋಗು ಅಂದ್ಲು. ಅದೇ ಮಾತನ್ನ ಅವಳು ನಗ್ನಗ್ತಾ ಹೇಳಿದ್ರೆ ನಾನು ಕುಸ್ಕುಸಾಗೆ ಬಂದ್ಬಿಡ್ತದೆ ಕಲ. ಅವಳ ಮಾತಲ್ಲಿ ನಾನು ಯಾವತ್ತೂ ನೋಡ್ದಿರೋ ಕೋಪ, ನಾನು ನೋಡಿದ್ರೆ ಸಹಿಸಕ್ಕಾಗ್ದಿರೋ ಸಿಟ್ಟು. ಅಂತ ದೊಡ್ಡ ತಪ್ಪು ನಾನು ಏನ್ ಮಾಡಿದೆ ನಂಗೆ ಅರ್ಥ ಆಯ್ತಲ್ಲ ಕಲ. ಅಣ್ಣ, ಒಂದು ವೇಳೆ ಏನು ಅತ್ತಿಗೆಗೆ ಏನಾದ್ರೂ ನೀನೇ ಬಂಗಾರಮ್ಮನ ಮಗ ಅಂತ ಗೊತ್ತಾಗಿರ್ಬೋದಾ? ಅದೇನಾದ್ರೂ ಅವಳು ಗೊತ್ತಾಗಿದ್ದಿದ್ರೆ ಅವಳಂತ ಮಾತಾಡ್ತಿರ್ಲಿಲ್ಲ. ಮಾತಾಡಿದ್ರು ಅದನ್ನೇ ಮೊದಲು ಪ್ರಶ್ನೆ ಮಾಡಿರೋಳು, ಯಾಕೆ ಇಷ್ಟು ದಿವಸ ಮುಚ್ಚಿಟ್ಟೆ ಅಂತ ಜಗಳ ಆಡಿರೋಳು. ಆದ್ರೆ ಈ ಜಗಳಕ್ಕೆ ಮೂಲ ಏನು ಅಂತಾನೆ ಅರ್ಥ ಆಯ್ತಲ್ಲ ಕಲ. ಹುಬ್ಳಿಯಿಂದ ಬಂದಾಗಿಂದ ಒಂಥರ ಆಡ್ತವಳೆ. ಅವಳನ್ನ ಪೀಡ್ಸಿ ಯಾಕೆ ಹಿಂಗ್ ಆಡ್ತಿದ್ದೆ ಹೇಳು ಅಂತ ಕೂಗಾಡ್ಬೇಕು ಅನ್ಸುತ್ತೆ. ಆದ್ರೆ ಅವಳು ನನ್ನ ಹುಡುಗಿ ಕಲ. ಅವಳ ಮ್ಯಾಗ ಕೂಗಾಡೋದಿರ್ಲಿ, ಅವಳು ಕೂಗಾಡೋವಾಗ ಎದುರುತ್ರ ಕೊಡಕ್ಕೂ ಆಯ್ತಲ್ಲ. ಅವಳನ್ನು ನೋಡ್ದಾಗಿಂದ ಖುಷಿಯಾಗಿದ್ದ ನನ್ನ ಹೃದಯ ಮೊದಲನೇಕಿಂತ ಯಾಕೋ ಹೊಸಿ ಭಾರ ಅನ್ಸಿದ್ದಕ್ಕಲ್ಲ. ಮಾತೆತ್ತಿದ್ರೆ ನಮ್ಮ ಮನೇಲಿ ನೀನ್ ಚಿಕ್ಕೋಳು ದೊಡ್ಡೋಳ್ ತರ ಆಡ್ಬೇಡ ಅಂತಾರೆ. ಆದ್ರೆ ಪ್ರತಿ ಸಲ ದೊಡ್ಡೋರ್ಗ್ ಬರೋ ಇಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋಳ್ ನಾನೇ. ಸರಿ ಸರಿ, ಇದು ಸ್ವಪ್ರತಿಷ್ಠ ಸಮಯ ಅಲ್ಲ, ಆದ್ರೂ ಹೇಳ್ಕೊಂಡೆ. ಆದ್ರೂ ನಮ್ಮ ಅಕ್ಕ ನಿಮ್ಮ ಮೇಲೆ ಈ ರೇಂಜ್ ಕೋಪ ಮಾಡ್ಕೊಂಡಿದ್ದಾಳೆ ಅಂದ್ರೆ ನಿಮ್ಮಿಂದಾನೇ ಏನೋ ಶುರು ಆಗಿರುತ್ತೆ. ಚೆನ್ನಾಗಿ ಯೋಚನೆ ಮಾಡಿ. ದೇವರಣೆಗೂ ನಂಗಂತೂ ಗೊತ್ತಿಲ್ಲ. ನಂಗ್ ಅಕ್ಕನ ಜೊತೆ ಇರೋ ಅನುಭವದಲ್ಲಿ ಹೇಳ್ತಿದ್ದೀನಿ. ಅಕ್ಕ ಈ ತರ ಆಳಕ್ಕೆ ಕೆಲವು ಕಾರಣಗಳಿದೆ. ಅವಳಿಂದ ಏನಾದ್ರೂ ಮುಚ್ಚಿಟ್ರೆ, ಸುಳ್ಳು ಹೇಳಿದ್ರೆ, ಅವಳ ಮುಂದೆ ಯಾರಿಗಾದ್ರೂ ನೋವಾಗೋಗ್ ನಡ್ಕೊಂಡ್ರೆ, ಮುಖ್ಯವಾಗಿ ಕಾನೂನ ಮೀರಿದ್ರೆ ಅವಳಿಗೆ ಕೋಪ ಬರುತ್ತೆ. ಇದ್ರಲ್ಲಿ ಯಾವ್ದಾದ್ರು ನೀವ್ ಮಾಡಿದೀರಾ? ಶಿಸ್ತಾಗಿ ಹೇಳ್ಬೇಕು ಅಂದ್ರೆ ಇದೆಲ್ಲಾನು ಮಾಡಿವ್ನಿ. ಶ್ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಸುಮಾ, ಇವ್ರು ನೋಡಿದ್ರೆ ಆ ಥರ ಮಾಡಿರೋ ಥರ ಕಾಣ್ತಾರ? ಸ್ನೇಹನೇ
ಏನೋ ಕೋಪ ಮಾಡ್ಕೊಂಡಿರ್ಬೇಕು. ಆಕ್ಚುಲಿ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಸಹನಾ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಗ ನೀವೆಲ್ಲ ಪ್ಲಾನ್ ಮಾಡಿ ನಮ್ಮಿಬ್ರನ್ನ ಒಂದೇ ಜಾಗಕ್ಕೆ ಬರೋ ಹಾಗೆ ಮಾಡಿದ್ರಲ್ಲ, ಅದೇ ತರ ಮಾಡಿದ್ರೆ? ಹೇ ಸೂಪರ್ ಬಾವ. ಒಬ್ರಿಗೊಬ್ರು ಮನ್ಸ್ ಬಿಚ್ಚಿ ಮಾತಾಡ್ಕೊಂಡ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಶ್ರೀ, ನಾನ್ ನಿಮಗ್ ಲೊಕೇಶನ್ ಕಳಿಸ್ತೀನಿ. ನಾನು ಅಕ್ಕನ್ ಕರ್ಕೊಂಡ್ ಬರ್ತೀನಿ, ನೀವು ಬನ್ನಿ. ಹಾ ಸರಿ, ನಾವು ಬರ್ತೀವಿ ಅಂದ್ರೆ ಸುಮಾ. ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತ. ನಾನೇನು ಮುಚ್ಚಿಡ್ತಿಲ್ಲ, ನಿಜಾನೇ ಹೇಳ್ತಿದ್ದೀನಿ. ಹೇ ಬಾರೋ ಭಗವಂತ ಬಾರೋ, ನೀ ಬಂದು ನೀವಂದ್ರೆ ನಂಗೆ ಇಷ್ಟ ಇಲ್ಲ. ನೋಡು ಒಂದು ಹೆಣ್ಣ ನೋಡು ಬಾ, ನಿನ್ನ ಮನಸ್ಸ ನೀಡು ಬಾ, ಹೃದಯ ಚಿಂದಿಯಾಗ ನೋವು ನಿನಗೆ ತಿಳಿಯುವುದು ಬಾ ಧರೆಗೆ. ಕಾರಣ ಕೇಳಿದ್ರಲ್ಲ, ಗದ್ದೆಯಲ್ಲಿ ಕೂಲಿ ಕೆಲಸ ಮಾಡೋ ಹುಡುಗ ನನಗೆ ಸೆಟ್ ಆಗಲ್ಲ. ಇಷ್ಟೊತ್ತಾದ್ರೂ ಮಾತಾಡ್ತಿದಾರಾ? ಇನ್ಯಾವತ್ತೂ ನನ್ನ ಹಿಂದೆ ಬರ್ಬೇಡಿ. ನಮ್ಮ ಮನೆಯವ್ರ ಹತ್ರ ಮಾತಾಡೋದಾಗ್ಲಿ, ಮೆಸ್ಲಿಗೆ ಬರೋದಾಗ್ಲಿ, ಅದೆಲ್ಲ ಇವತ್ತಿಗೆ ಕೊನೆ ಆಗ್ಲಿ. ಪ್ರೇಯಸೀನ ತೇರಿನಂತೆ ಹೊತ್ತುಕೊಂಡು ಹೋದೆನು, ಮುರಿದ ತೇರಿನಂತೆ ಈಗ ಬಯಲಿನಲ್ಲಿ ನಿಂತೆನು. ನನ್ನ ಪ್ರೀತಿಯಲ್ಲಿ ಯಾವ ತಪ್ಪು ಹುಡುಕಬೇಡ, ಗಾಯವನ್ನು ನೋಡಿ ಮತ್ತೆ ಉಪ್ಪು ಹಾಕಬೇಡ. ಮನಸ್ಸುಗಳು ಬಲಿಯಾಗಿವೆ, ನನ್ನ ಕನಸುಗಳು ಬಲಿಯಾಗಿವೆ. ಹೀಗೆ ತಕೋ ಹೃದಯ ಭಾರವು, ಹಿಂದೆ ತಕೋ ನೆರಳು ದೂರವು, ಮಾತೆಲ್ಲ ಮೂಕಾದವು. ಆದ್ರೆ ಇವತ್ತು ಇದೇ ಜಾಗದಾಗೆ ನಂತ ಇನ್ಯಾವತ್ತೂ ಮಾತಾಡ ಅಂತ ಹೇಳಿ ಹೊಟ್ಟೋದು ಬಂಗಾರ. ಕಡ್ಡಿ ಈ ಕಂಟಿ ಅಳ್ಬೇಡಕ್ಕಲ್ಲ. ಬಂಗಾರಮ್ಮನ ಮಗ ಯಾವತ್ತು ಯಾವುದೇ ವಿಷಯದಾಗೆ ಸೋಲಕ್ಕಿಲ್ಲ, ತಲೆ ತಗ್ಸಕ್ಕಿಲ್ಲ ಅಂತ ಹೇಳ್ತಿದ್ದಲ್ಲ ಬಂಗಾರ. ಆದ್ರೆ ಇವತ್ತು ಸೋತದೆ. ಪಿರುತಿಲ್ ಸೋತು ತಲೆ ತಗ್ಸಿ ನಿನ್ ಮುಂದೆ ಕೂತೀರಿ ಬಂಗಾರ. ಕಂಟಿ ಅಳ್ಬೇಡ, ಸುಮ್ಕೆ. ನನ್ನ ಮಗ ಹಿಂಗೆಲ್ಲ ಕಣ್ಣೀರು ಹಾಕೋದನ್ನ ನಂಗೆ ಮಾಡೋಕ್ಕಾಗಕ್ಕಿಲ್ಲ. ನಡಿ, ಈಗಲೇ ಪುಟ್ಟಕ್ಕನ ಮನೆಗೆ ಹೋಗಿ ಮಾತಾಡಮ್ಮ. ನಾನೇ ಅವ್ರ ತವ ಮಾತಾಡ್ತೀನಿ, ಬಾ. ಬೇಡವಾ, ನಾನು ನಿನ್ ಮಗ ಅಂತ ಅವಳ್ತಾವ ಹೇಳಿ ಅವಳು ಕೋಪ ಮಾಡ್ಕೊಂಡಿದ್ದಿದ್ರೆ ಅವಾಗ ನಾವು ಹೋಗಿ ಮಾತಾಡೋದ್ರಾಗೆ ಅರ್ಥ ಇರ್ತಾಯಿತ್ತು. ಆದ್ರೆ ಈಗ ಅವಳು ನಾನೇ ಇಷ್ಟ ಅಲ್ವಂತೆ, ನನ್ನೇ ಬೇಡ ಅಂತ ಹೇಳೋದ್ಮೇಕೆ ನಾವಾಗ ಏನ್ ಮಾತಾಡೋದು? ನಾನು ಅವಳಿಗೆ ತವ ಬೇಡ್ಕೊತೀನಿ, ಬಾ. ಬೇಡವಾ, ವಿರೋಧಿ ಮಾಡಿದ ಕಾರಣಕ್ಕೆ ಅವಳು ನನ್ನ ಬೈಯೋ ಎಲ್ಲ ಹಕ್ಕು ಐತೆ. ಆದರೆ ಅವಳ ಮುಂದೆ ನನ್ನೊಬ್ಬ ಅವಮಾನ ಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಿಲ್ಲ. ನನ್ನಿಂದ
ನನ್ನವ ತಲೆ ತಗ್ಸ್ಬಾರ್ದು. ನಾನು ಬಂಗಾರಮ್ಮನ ಮಗ, ನಾನೇ ಕೇಳ್ಬೇಕು? ನಡಿ ಬಂಗಾರ, ಈ ಪ್ರೀತಿಗೆಲ್ಲ ಅಳ್ತಾರ. ಸೆ ಬಾ. ಕಂಟಿ, ಇದೊಂಥರ ಸಣ್ಣ ನೋವು ಬಂಗಾರ, ಹಿಂಗೆ ಯಾವತ್ತೂ ಆಗಿರ್ಲಿಲ್ಲ. ಸರಿ, ನಿಂದೆ ಹೇಳು, ಯಾರಾದ್ರೂ ಹುಡುಗಿನ ಇಷ್ಟಪಡ್ತಿದ್ಯಾ? ಹೇಗೆ? ನಿನಗೆ ಗೊತ್ತಿರೋ ಹುಡುಗಿನೇ. ನನಗೆ ಗೊತ್ತಿರೋ ಹುಡುಗಿನ? ಯಾರೋ? ಸ್ನೇಹ. ಸ್ನೇಹನಾ? ನಿನಗೆ ಗೊತ್ತಲ್ವೇನು, ನಾನು ಕಾಲೇಜಲ್ಲಿ ಇರ್ಬೇಕಾರೆ ಸ್ನೇಹ ಅಂದ್ರೆ ಇಷ್ಟ ಅಂತ. ಆದರೆ ನನ್ನ ಮೈಂಡ್ ಸೆಟ್ಗೂ ಅವಳ ಆಂಬಿಷನ್ಸ್ಗೂ ದೂರ. ಆದರೆ ಯಾಕೋ ಹುಬ್ಳಿಲಿ ಅವಳನ್ನ ನೋಡ್ದಾಗಿಂದ ಗಾನ್ ಕಣೋ. ಸ್ನೇಹ ಹತ್ರ ಏನಾದ್ರು ಹೇಳಿದ್ಯಾ? ಅಯ್ಯೋ ಅಷ್ಟೆಲ್ಲ ಇಲ್ಲಪ್ಪ, ನಿನ್ನ ಹತ್ರನೇ ಮೊದಲು ಹೇಳ್ತಿರೋದು. ಸ್ನೇಹ ಹತ್ರ ಮಾತಾಡಿದಾಗ ಶೀ ಇಸ್ ದ ಒನ್ ಅನ್ನೋ ಫೀಲ್ ಆಯ್ತು ಕಣೋ. ಅವಳನ್ನ ಮದುವೆ ಆದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಕಣೋ. ಅವಳ ಒಪಿನಿಯನ್ ಮುಖ್ಯ, ನಿಧಾನಕ್ಕೆ ಹೇಳಬೇಕು. ಒಳ್ಳೆ ಚಾಯ್ಸ್. ಕೈ ಕೊಡೋ, ಕೈ ಕೊಡೋ ಹೇಳ್ತೀನಿ. ಹೇಯ್, ನೀನ್ ಬೈತೀಯ ಅನ್ಕೊಂಡೆ ಕಣೋ. ನೀನ್ ನೋಡಿದ್ರೆ ಹ್ಯಾಂಡ್ ಚೆಕ್ ಮಾಡ್ತಿದ್ಯಾ? ಲವ್, ನೀನ್ ಸ್ನೇಹಂಗೆ ಇಷ್ಟ ಆಗ್ತೀಯ ಕಣೋ. ಎಲ್ಲ ಗೊತ್ತಿರೋ ತರ ಆಡ್ತೀಯಲ್ಲೇ. ನಾನು ಅವ್ರ ಹತ್ರ ಮಾತಾಡ್ತಿಲ್ಲ ಅಂತ ನೀನ್ ಸಪೋರ್ಟ್ ತಗೊಂಡು ನನ್ನ ಅಲ್ಲಿ ಕರ್ಸ್ಕೊಂಡ್ರ? ನೀನು ನಂಗೆ ಒಂದ್ ಮಾತು ಹೇಳ್ದೆ, ಅವ್ರು ಹೇಳ್ದಂಗ್ ಕೇಳ್ದ್ಯಾ? ಅವ್ರೇನ್ ನನಗೆ ಹೇಳಲಿಲ್ಲ, ನಾನೇ ಅವ್ರನ್ನ ಅಲ್ಲಿಗೆ ಬರಕ್ ಹೇಳಿದ್ದು. ನನ್ಗೇನ್ ಗೊತ್ತಿತ್ತು ನೀನ್ ಇಷ್ಟೊಂದು ಸೀರಿಯಸ್ ಆಗ್ತೀಯ ಅಂತ. ನೀವಿಬ್ರು ಒಟ್ಟಿಗೆ ಇದ್ದು ಮಾತಾಡೋಕ್ ಸಮಯ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡೆ. ನಂದೇ ತಪ್ಪು. ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು. ಪಾಪ ಶ್ರೀ ನನ್ ಮಾತ್ ಕೇಳ್ಕೊಂಡು ಅಲ್ಲಿಗೆ ಬಂದ್ರು. ಸ್ವಲ್ಪ ದಿನ ಬಿಟ್ಟಿದ್ರೆ ನೀವುಗಳೇ ಒಂದಾಗ್ತಿದ್ರೋ ಏನೋ. ನಾನ್ ಮಾಡಿದ ಕೆಲ್ಸದಿಂದ ನೀನ್ ಪರ್ಮನೆಂಟ್ ಆಗಿ ಅವ್ರ ಮೇಲೆ ಕೋಪ ಮಾಡ್ಕೊಳಂಗ್ ಆಡ್ತಿದ್ಯಾ. ಸುಮಾ, ನಾನು ನಿಂಗೆ ಸಾಕಷ್ಟು ಸಲ ಹೇಳಿದೀನಿ, ಇಂಥ ವಿಷಯಕ್ಕೆಲ್ಲ ನೀನ್ ತಲೆ ಹಾಕ್ಬೇಡ ಅಂತ. ನೀನ್ ಏನೇ ಮಾಡೋದಿದ್ರು ನನಗೆ ಮೊದಲೇನ್ ಮಾಡೋದಿದೆ, ಎಲ್ಲ ಮುಗೀತಲ್ಲ. ಆದ್ರೂ ನಂಗಿದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಇರಕ್ ಆಗ್ತಿಲ್ಲ ಅಕ್ಕ. ಅಲ್ಲ, ಎಷ್ಟು ಚೆನ್ನಾಗಿದ್ರಿ ನೀವಿಬ್ರು. ಹುಬ್ಳಿಗೆ ಹೋಗ್ ಬಂದ್ಮೇಲೆ ಏನಾಯ್ತು ನಿಮ್ಗೆ? ಅವ್ರೇನ್ ಮಾಡಿದ್ರು? ಇನ್ಯಾವತ್ತೂ ಮಾತಾಡ್ಬೇಡಿ, ಮನೆ ಹತ್ರ ಬರ್ಬೇಡಿ ಅಂತ ಹೇಳಿದ್ಯಲ್ಲ, ಇಷ್ಟು ದೊಡ್ಡ ಶಿಕ್ಷೆ ಯಾಕಕ್ಕ? ಅದ್ಯಾರ್ ಕಣ್ ಬಿತ್ತೋ ನಿಮ್ ಮೇಲೆ. ನೀನ್ ಕಾರಣ ಇದ್ದೆ ಯಾರನ್ನೂ ಬೈಯೋಳಲ್ಲ. ಶ್ರೀ ಅವ್ರ ಮೇಲೆ ಕೋಪ ಮಾಡ್ಕೊಳಕ್ಕೆ ಒಂದ್ ಕಾರಣ ಹೇಳಕ್ಕ, ಆಮೇಲೆ ನಾನು ನಿನ್ನ ಏನು ಪ್ರಶ್ನೆ ಮಾಡಲ್ಲ. ಅವ್ರಿಗೆ ಹೇಳಿದ ಕಾರಣನೇ ನಿನ್ಗೂ. ಅವ್ರು ನನ್ನಷ್ಟು ಓದಿಲ್ಲ, ಅವ್ರಿಗೆ ಅಮ್ಮ ಅಪ್ಪ ಯಾರೂ ಇಲ್ಲ. ಗದ್ದೆಲಿ ಕೂಲಿ ಕೆಲಸ ಮಾಡೋರ್ನ ಮದ್ವೆ ಆಗಿ ಸುಖವಾಗಿರಕ್ ಆಗಲ್ಲ. ಸಾಕಾ? ಇಲ್ಲ, ನಂಗ್ ಗೊತ್ತು ಇದು ನಿನಗ್ ನೀನೇ ಹೇಳ್ಕೊತಿರೋ ಸುಳ್ಳು. ಅಣ್ಣ, ಏನಿಲ್ಲ, ಮುಖ ನೋಡ್ತಿದ್ಯಾ? ಕೊಡ್ಲಾ? ಅಣ್ಣ ಕೊಡ್ಲಾ? ಇದನ್ನ ಕುಡಿದ್ರೆ ಮನ್ಸಿಗೇನು ಬೇರೆ ಯೋಚನೆ ಬರಕಿಲ್ಲ ಅಂತಾರಲ್ಲ, ಎಲ್ಲ ಮರೆತು ಆರಾಮಾಗಿರ್ಬೋದು ಅಂತ ಹೇಳ್ತಾರಲ್ಲ, ಕೊಡು. ಅಣ್ಣ, ಏನಣ್ಣ ನೀನು? ನಾನು ಕುಡಿದ್ರೆ ಬೈತೀಯ? ಬೇಡ ಕಣಣ್ಣ. ಲೇ, ಮನ್ಸನ್ಗೆ ಯಾವ್ದಾನ ಒಂದು ಅಮ್ಲಿ ಇರಲೇಬೇಕಲ್ಲ. ಈ ದಿವಸ ಪಿರುತಿ ಇತ್ತು, ಇನ್ಮ್ಯಾಕೆ ಇದನ್ ಶುರು ಹಚ್ಕೋತೀನಿ. ಇಲ್ಲಾಂದ್ರೆ ನನ್ನಂತರ ಬದುಕಕ್ ಆಗಿಲ್ಲ ಕಲ. ಪಿರುತಿಗೂ ಮೊದ್ಲು ನೀ ಸಂದಕ್ಕೆ ಇದ್ಯಲ್ಲಣ್ಣ, ಇದೆಲ್ಲ ಬೇಡ. ಪಿರುತಿ ಮಾಡಕ್ಕೂ ಮೊದ್ಲು
ಸರಿ ಅದು ತೆಪ್ಪೆ ಅದು ಅಂತ ಗೊತ್ತಿರ್ಲಿಲ್ಲ. ಗೂಳಿ ಹಂಗೆ ಓಡಾಡ್ಕೊಂಡಿದ್ದೆ. ಯಾವನ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮುಲ್ಲಾಜೆ ನೋಡ್ದಂಗೆ ಕೆಂದಂಗೆ ನಂಗೆ ಬಾರಿಸ್ತಾ ಇದ್ದೆ. ಆದ್ರೆ ಈಗ ಸ್ನೇಹ ನನ್ನ ಜೀವನದಾಗ ಬಂದಾಗಿಂದ ಎಲ್ಲರ ತಗೋ ಪಿರುತಿಂದ ಮಾತಾಡೋದು ಕಲ್ತೀವ್ನಿ ಕಲ. ಕಡಿವಾನೇ ಇಲ್ದಂಗೆ ಓಡಾಡ್ತಿದ್ದವನ್ನ ಕಟ್ಟಾಕ್ಬಿಟ್ಲು. ಇದರಿಂದ ಆಚೆನೂ ಬರಕ್ಕಾಗ್ದೆ ಇರಕ್ಕೂ ಆಗದೆ ಒದ್ದಾಡ್ತೀವ್ನಿ. ಏಯ್ ಕೊಡ ಇಲ್ಲಿ. ಏನ್ಲ ಇದು ಈಟೊಂದು ವಾಸನೆ? ಹಿಂಗ್ಲ ಕುಡಿತಾ ಇದ್ನ? ಔಷಧಿ ಎಲ್ಲನೂ ಹಿಂಗೆ ಅಲ್ವೇ? ಸರಿ ಬಿಡು, ನನ್ ಗಾಯ ಸರಿ ಹೋದ್ರೆ ಆಟೆ ಸಾಕು. ಅಣ್ಣ ಶ್ರೀ, ನಮ್ಮ ಮನೇನ ಗುಡ್ಸಿ ಸಾರಿಸಿ ರಂಗೋಲಿ ಹಾಕಿದ್ರೆ ನಂಗೆ ಸಮಾಧಾನ. ಅಂದ್ರೆ ನೀನು ಅಲ್ಲಿ ಸಮಾಧಾನವಾಗಿಲ್ವೇನವ? ಚೇಚೆ, ನಾನು ಹಂಗೆ ಹೇಳಿಲ್ಲ ಕಣವ. ನಮ್ಮದು ಅವ್ರದ್ದು ರೂಢಿ ಬ್ಯಾರೆ. ಅಲ್ಲಿರೋದು 4 ಜನ. ಇಲ್ಲಿ ನಮ್ಮ ಮೆಸ್ನ ಕೆಲಸ ಮಾಡ್ದಂಗೆ ಬರೋಕ್ಕಿಲ್ಲ. ಆಮ್ಯಾಕೆ ಇಲ್ಲಿ ಥರ ಅಲ್ಲಿ ದೊಡ್ಡ ರಂಗೋಲಿ ಬಿಡೋಕ್ಕೆ ಆಗಕ್ಕಿಲ್ಲ. ಸಾನ, ನಿಮ್ಮ ಅತ್ತೆ ಮಾವ ನೀನು ಸಂದಾಗಿ ನೋಡ್ಕೊಂತವ್ರ? ಏನು ಸಮಸ್ಯೆ ಇಲ್ಲ ತಾನೆ? ಇದ್ಯಾಕವ ಹಿಂಗೆ ಕೇಳ್ತಿದ್ಯಾ? ಅವ್ರು ನಂಗೆ ತೊಂದರೆ ಕೊಡ್ತಾರೆ ಅನ್ನೋ ಯೋಚನೆ ನಿನ್ನ ಮನ್ಸ್ನಾಗಾಯ್ತಾ? ಅಯ್ಯೋ, ನಾನು ಯಾಕವ ಹಂಗೆ ಅನ್ಕೊಳ್ಳಿ? ನನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು. ಅದಕ್ಕೆ ನಾನು ದೇವ್ರತವ ಯಾವಾಗೂ ಹೇಳೋದು, ಸುಖ ಎಲ್ಲ ನನ್ನ ಮಕ್ಳು ಕೊಡು, ಏನೇ ಕಷ್ಟ ಇದ್ರು ನಂಗೆ ಕೊಡೋವ ಅಂತ. ಬ್ಯಾಡ ದೇವ್ರತವ, ನೀನು ಹಿಂಗೆಲ್ಲ ಬೇಡ್ಕೋಬೇಡ. ನೀನು ಸಂದಾಕಿರ್ಬೇಕು ಕಣವ. ನನ್ನಿಂದ ನೀನು ಯಾವುದೇ ರೀತಿ ತೊಂದರೆ ಅನುಭವಿಸ್ಬಾರ್ದು. ನಂಗೇನಾಯ್ತದೆ? ನೀನು ಸಂದಾಕಿರ್ಬೇಕು ಕಣವ. ನೀನು, ಸುಮ, ಸ್ನೇಹ ಎಲ್ಲರೂ ಸಂದಾಗಿ ಖುಷಿಯಾಗಿರೋದನ್ನ ನೋಡಿದ್ರೆ ನನಗೂ ಖುಷಿನೇ. ನೀವೆಲ್ಲ ಸಂಕಟ ಪಟ್ರೆ ನನ್ನ ಕೈಲಿ ನೋಡಕ್ ಹಾಕಿಲ್ಲ ಕಣವ. ಅದಕ್ಕೆ ಹಂಗಂದೆ. ರಿಸಲ್ಟ್ಸ್ ಬಂದಿದೆ. ವಾವ್, ಹಲೋ. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಹಲೋ, ಯಾರು? ಅಯ್ಯೋ ದೇವ್ರೆ, ನನ್ನ ನಂಬರ್ನೇ ಸೇವ್ ಮಾಡ್ಕೊಂಡಿಲ್ವಾ? ನಾನು ಭುವನ್. ಓ, ಹಾಯ್ ಭುವನ್, ಹೇಳಿ. ಕಂಗ್ರ್ಯಾಚುಲೇಷನ್ಸ್. ಇಷ್ಟೊತ್ತಿಗಾಗಲೇ ಕಾಲ್ಸ್ ಮೇಲೆ ಕಾಲ್ ಬರ್ತಾ ಇರುತ್ತೆ. ನನಗೆ ಲೈನ್ ಸಿಗುತ್ತಾ ಇಲ್ವಾ ಅಂತ ಅನ್ಕೊಂಡಿದ್ದೆ. ನನ್ನ ಪುಣ್ಯ ಸಿಕ್ತು. ಹಾ, ಏನ್ ಹೇಳ್ತಿದ್ದೀರಾ ಭುವನ್? ಸ್ನೇಹ, ನಿಂಗೆ ಗೊತ್ತೇ ಇಲ್ವಾ? ಅಥವಾ ನನ್ನ ಆಟ ಆಡಿಸ್ತಿದ್ಯಾ? ಇಲ್ಲ, ನಿಜವಾಗ್ಲೂ ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಸ್ನೇಹ, ಮಾಕ್ ಟೆಸ್ಟ್ ಅಲ್ಲಿ ನೀನೇ ಟಾಪರ್. ಯು ಸ್ಕೋರ್ಡ್ ಹೈಯೆಸ್ಟ್. ಏನು, ಸೀರಿಯಸ್ಲಿನಾ? ಯಾಕೆ ನಿನ್ ರಿಸಲ್ಟ್ಸೇ ನೋಡಿಲ್ವಾ? ಇಲ್ಲ, ನಾನಿನ್ನ ಚೆಕ್ ಮಾಡಿಲ್ಲ. ಹಾಗಾದ್ರೆ ನಾನೇ ಫಸ್ಟ್ ನಿಂಗೆ ರಿಸಲ್ಟ್ ಹೇಳಿ ಕಂಗ್ರಾಟ್ಸ್ ಹೇಳ್ತಿರೋದು. ಈ ಖುಷಿಗೇನು ಇಲ್ವಾ? ಥ್ಯಾಂಕ್ ಯು ಸೋ ಮಚ್. ಅಷ್ಟೇನಾ? ನಾನೊಪ್ಪಲ್ಲ, ನನಗೆ ಪಾರ್ಟಿ ಬೇಕು. ಖಂಡಿತ ಸಿಗ್ದಾಗ ಪಾರ್ಟಿ ಕೊಡಿಸ್ತೀನಿ. ನಿಮ್ದೇನಾಯ್ತು? ಎಷ್ಟು ಮಾರ್ಕ್ಸು? ಹುಡುಗರು ಯಾವಾಗ ನಿಮ್ಗಿಂತ ಜಾಸ್ತಿ ತಗೊಂಡಿದೀವಿ ಹೇಳಿ? ನಮ್ದೆಲ್ಲ ಆವರೇಜ್. ಅದ್ಬಿಡು, ಯಾವಾಗ ಸಿಗೋಣ? ಹಾ, ಸಿಗ್ದಾಗ ಪಾರ್ಟಿ ಅಂತ ಹೇಳ್ತಲ್ಲ, ಯಾವಾಗ? ಸಂಜೆನಾ? ಇಲ್ಲ, ನಂಗೆ ಕೆಲಸ ಇದೆ. ನಾನು ನಿಮ್ಗೆ ಹೇಳ್ತೀನಿ ಭುವನ್. ರಿಸಲ್ಟ್ ನೋಡಿ ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್. ಹೇ,
ನೀನ್ ಹಿಂಗಿರೋದ್ನ ನನ್ ಕೈಲಿ ಮಾಡಕ್ ಆಯ್ತಿಲ್ಲ ಮಗ. ಅಯ್ಯೋ ನೀನು ಇನ್ನು ಫೀಲಿಂಗ್ ಆಗಿ ತಗೋಬಿಟ್ಟ. ಹುಡುಗರ ತಾವ್ ಹೇಳಿದ್ರೆ ಅವ್ರೇನೋ ಉಪದೇಶ ಕೊಡ್ತಾರಂತಲೇ ನಾನು ನಿಂತ ಹೇಳ್ಕೊಂಡಿದ್ದು. ಏನ್ ಬಂಗಾರ, ನಾನು ಆರಂಭಕ್ಕೆ ಇವನಿ ಲೈಟಾಗಿ ಇಟೇ ಫೀಲಿಂಗ್ ಅಟಯ್ಯ. ನನ್ ಮಗನ್ ಮುಖದಾಗೆ ನಗು ಇಲ್ಲ ಅನ್ಯಾಕೆ ಈ ಬಂಗಾರಮ್ಮ ಬದುಕದ್ದು ಇಲ್ದಂಗೆ. ಅವ ಎಂತ ಮಾತನಾಡ್ತಿದ್ದೇವ ಅವ? ಇಲ್ಲ ನೋಡು, ನನ್ ನಗ್ತಾ ಏನವ, ನನ್ ನಗು ಎಲ್ಲೂ ಹೋಗ್ಲಿಲ್ಲ. ನಗು ಕಣ್ಣ ಕಾಣ್ಬೇಕು ಮಗ, ಆದ್ರೆ ನಿನ್ ಕಣ್ಣಾಗೆ ಬ್ಯಾರೆ ಏನೋ ಚಿಂತೆ ಐತೆ ಅನ್ನೋದು ನಂಗೆ ಗೊತ್ತಾಗ್ತಾ ಇದೆ. ಆ ಹುಡ್ಗಿ ನಿನ್ ಜೀವನದಾಗ ಬರ್ದೇ ಹೋಗಿದ್ದಿದ್ರೆ ಈಗ ನಿನ್ ಖುಷಿಯಾಗೆ ಇರ್ತಿದ್ದೆ ಅಲ್ಲ ಮಗ. ಯಾವ್ದು ಚಿಂತೆ ಇಲ್ದೆ ಆರಾಮಾಗಿ ಓಡಾಡ್ಕೊಂಡಿದ್ ನನ್ ಮಗ ಈಗ ಅವಳನ್ನ ಮರೆಯಕ್ಕೆ ಅಂತ ಯಾವ್ಯಾವ್ದೋ ಕೆಲ್ಸ ಮಾಡೋದನ್ನ ನಾನು ಹೆಂಗ್ ಸಹಿಸ್ಕೊಳ್ಳಿ? ಇದಕ್ಕೆಲ್ಲ ಇರೋದು ಒಂದೇ ದಾರಿ. ನಾನ್ ಹೋಗಿ ಪುಟ್ಟಕ್ಕಂತವ ಹುಡ್ಗಿತವ ಮಾತಾಡ್ಬೇಕು. ಅಯ್ಯೋ ಬೇಡ ಬೇಡವಾ, ಈಗ ಮೊದ್ಲೇ ಪರಿಸ್ಥಿತಿ ಸರಿ ಇಲ್ಲ. ನೀನೇನು ಮಾತಾಡ್ಬೇಡವ. ನನ್ಗೆ ಹೇಳಿವನಲ್ಲ, ಅವಳು ರಪ್ಪಂತ ಏನ ಅಂದ್ಬಿಡ್ತಾಳೆ. ಏನ ಅಂದ್ರೆ ಕೆಲ್ ತಡ್ಕೊಳಕ್ ಹಾಕಿಲ್ಲ. ಅವಳು ಖಂಡಿತವಾಗ್ಲೂ ಅಂತಾಳೆ ಮಗ. ಅವಳಿಗೆ ನನ್ನ ಹಾಕಿರೋ ಪಾಪ ಯಾವತ್ತೂ ಹೋಗಾಕಿಲ್ಲ ಕಂಟಿ. ಇಲ್ಲ ಇಲ್ಲವಾ, ಎಲ್ಲ ಸರಿ ಹೋಯ್ತದೆ. ಹೆಂಗೆ? ನೀನ್ ಯಾರು ಅಂತ ಗೊತ್ತಿಲ್ದೇನೆ ನಿನ್ ಮ್ಯಾಕ ಅವಳು ಪಾಪ ಮಾಡ್ಕೊಂಡವಳೆ. ಇನ್ ನನ್ ಮಗ ಅಂತ ಗೊತ್ತಾದ್ಮ್ಯಾಕೆ ಸುಮ್ಕಿರ್ತಾಳ? ಪಿರುತಿಗೆ ಎರಡು ಮನ್ಸು ಮನೆಯಾಗಿರ್ಬೇಕು ಕಲ್ಲ, ಇಲ್ಲಾಂದ್ರೆ ಇಬ್ರಲ್ಲಿ ಒಬ್ರು ಜೀವನ ನರ್ಕ ಆಗೋಯ್ತದೆ. ಕಂಟಿ, ಬದುಕು ಸ್ಯಾನೆ ದೊಡ್ಡದು. ನೀನ್ ಆಗಿದ್ದನ್ನೇ ಯೋಚನೆ ಮಾಡ್ಕೊಂಡು ಕುಂತಿರ್ಬೇಡ, ಆಗಿದ್ದನ್ನೆಲ್ಲ ಮರ್ತು ಬಿಡು. ಆದ್ರೀಗ ನನ್ ಮಗನ್ ಜೀವನದ ಮ್ಯಾಕಿರೋ ಕಾಳಜಿಯಿಂದ ನೀನ್ ಮುಂದೆ ಬಂದ್ ನಿಂತೀವ್ನಿ. ಅವನ್ ಜೀವನ ಹಾಳು ಮಾಡೋಕೆ ನಂಜವ್ನಂತವ್ರು ಕಾಯ್ತಾವ್ರೆ. ನೀನು ಒಬ್ಬ ತಾಯಿ ದೇವಿ, ನನ್ ಸಂಕಟ ನಿನಗ್ ಜಾಸ್ತಿ ಅರ್ಥ ಆಯ್ತದೆ. ನೀನೇ ಒಂದ್ ದಾರಿ ತೋರ್ಬೇಕು ನನ್ನವ್ವ. ಸಾನಾ, ನೀನು ಪೂಜೆ ಮಾಡಿಸ್ಕೊಂಬ ಹೋಗವ, ನಾನು ಆಮೇಲೆ ಬರ್ತೀನಿ. ಎಲ್ಲಿ ಹೋಯ್ತಿದ್ಯಾವ? ಒಂದ್ 5 ನಿಮಿಷ ಬಂಗಾರಮ್ಮವ್ರು ಬಂದವ್ರೆ, ಮಾತಾಡ್ಸ್ಕೊಂಬರ್ತೀನಿ. ಅಮ್ಮರೇ. ವಾ ಪುಟ್ಟಕ್ಕ, ಈಗ ಬಂದ್ಯಾ? ಹ್ಞೂ ಅಮ್ಮರೇ, ನನ್ನ ಮಗಳ ಜೊತೆಗೆ ಬಂದೆ. ಮಗಳ ಜೊತೆಗ? ನನ್ನ ದೊಡ್ಡ ಮಗಳ ಜೊತೆಲಿ. ಯಾಕಮ್ಮರೇ ಸಪ್ಪಗಿದ್ದೀರಿ? ಒಬ್ರೇ ಬಂದ್ರ? ನನ್ ಮಗಂತವ ಅವನ್ ಮದ್ವೆ ಇಸಿಯ ಮಾತಾಡಿ ಸೀದಾ ಇಲ್ಗೆ ಬಂದೆ. ಅವನೇನ ಮದ್ವೆಗ್ ಒಪ್ಪಿದ್ರೆ ಖುಷಿಯಾಗಿ ಬಂದಿರ್ತಿದ್ದೆ. ನಿನ್ ಮಗಳನ್ನ ನನ್ ಮಗನಿಂದ ದೂರ ಮಾಡುವಂತ ನಿನ್ ಯಾಕೆ ಒತ್ತಡ ಏರಿ ನನ್ ಕೆಲ್ಸನ ನಾನು ಸಾಧಿಸ್ಕೊಂಡ್ಬಿಟ್ಟೆ. ಆದ್ರೆ ನನ್ ಮಗನ್ ಯಾಕೆ ಹಂಗ ಆಣೆ ಮಾಡಿಸ್ಕೊಂಡೋ ಇಲ್ಲ ಒತ್ತಾಯ ಏರಿನೋ ನಿನ್ ಮಗಳಿಂದ ದೂರ ಮಾಡಕ್ ಆಯ್ತಾ ಇಲ್ಲ. ಆ ನಂಜವ ಮಾಡಿರೋ ಒಂಚು ಈಗ ನನ್ ಮಗನ್ ಕಾಡ್ತಾ ಐತೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮವ್ರೆ. ನನ್ನ ಮಗಳು ಇನ್ ಯಾವತ್ತೂ ನಿಮ್ ಮಗನ ಹತ್ರ ಮಾತಾಡಕ್ಕಿಲ್ಲ ಅಂತ ಕಟ್ನಿಟ್ಟಾಗಿ ಹೇಳ್ ಬಂದವಳಂತೆ. ಗೊತ್ತು ಪುಟ್ಟಕ್ಕ, ನಾನ್ ನಿನ್ ಮಗಳನ್ನ ಯಾಕೆ ಎತ್ತಿ ಹೇಳ್ತಿಲ್ಲ. ಆದ್ರೆ ನನ್ ಕೈನಾಗೆ ನನ್ ಮಗನ್ ಸಮಾಧಾನ ಮಾಡಕ್ಕೂ ಆಯ್ತಾ ಇಲ್ಲ, ಅವ್ನ ಮದ್ವೆಗೆ ಒಪ್ಸೋಕ್ಕೂ ಆಯ್ತಾ ಇಲ್ಲ. ಒಂದೋ ನಿನ್ ಮಗಳಂಗ್ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ನನ್ ಮಗನ್ಗ್ ಮದ್ವೆ ಆಗ್ಬೇಕು.
ಅಲ್ಲಿ ಗಂಟ ಅವನವಳನ್ನ ಮರೆಯಕ್ಕಿಲ್ಲ. ಸ್ನೇಹ ಕಂಟಿನ ಪೂರ್ತಿಯಾಗಿ ಮರಿಬೇಕು ಅಂದ್ರೆ ಸ್ನೇಹನ್ ಜೀವನದಲ್ಲಿ ಇನ್ನೊಬ್ಬ ಬರಬೇಕು. ನನ್ನ ಮಗಳಿಗೆ ಆದಷ್ಟು ಬಿರ್ನೆ ಮದುವೆ ಮಾಡಿಸ್ತೀನಿ ಅಮ್ಮವ್ರೆ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಪುಟ್ಟಕ್ಕ. ಇಲ್ಲಿ ಗಂಟ ನಿನ್ನ ನಂಗೋಸ್ಕರ ಯೋನೆಲ್ಲ ಮಾಡ್ಬೇಕು ಎಲ್ಲ ಮಾಡಿದೀಯ. ಇನ್ನೂ ನಿನ್ ಮ್ಯಾಕ ಒತ್ತಡ ಏರೋ ಅಧಿಕಾರ ನಂಗಿಲ್ಲ ಪುಟ್ಟ. ಹೇಳುವಸು. ಚಂದ್ರು, ಎಲ್ಲಿದ್ದೀರಾ? ಇಲ್ಲೇ ಆಚೆ ಇದ್ದೀನಿ. ಬ್ಯುಸಿನಾ ಅಥವಾ ಮಾತಾಡ್ಬೋದಾ? ಹೇಳು ಅನ್ನಲ್ಲ. ಏನಿಲ್ಲ, ಸುಮ್ಮನೆ ಹಾಗೆ ಮಾಡಿದ್ದೆ. ಖಂಡಿತ ನೀನು ಕಾರಣ ಇಲ್ಲದೆ ಫೋನ್ ಮಾಡಲ್ಲ. ನಮ್ಮ ಬಗ್ಗೆ ಮಾತಾಡೋಕ್ಕಂತೂ ಕಾಲ್ ಮಾಡಿಲ್ಲ. ಮೋಸ್ಟ್ಲಿ ನಿಮ್ಮ ಅಣ್ಣನ ಬಗ್ಗೆ ಮಾತಾಡೋದಕ್ಕಲ್ವಾ? ಸ್ನೇಹ ಮತ್ತೆ ಕಂಟಿ ವಿಷಯನ ಮಾತಾಡೋದಕ್ಕೆ ಕಾಲ್ ಮಾಡಿದ್ಯಾ? ಅದೇನೋ ಅಪರಾಧ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ಅಪರಾಧ ಅಲ್ಲ, ಅನಗತ್ಯ. ನಮ್ಮ ಅಣ್ಣ ಏನ್ ಬಗ್ಗೆ ಮಾತಾಡೋದು ಅನಗತ್ಯನಾ? ಇನ್ನು ಎಷ್ಟು ಕೋಪ ತುಂಬಿಕೊಂಡಿದ್ದೀರಾ ನಿಮ್ಮ ಮನ್ಸಲ್ಲಿ? ಬೇರೆಯವ್ರ ಮೇಲೆ ಕೋಪ ಇಟ್ಕೊಂಡು ನಾನು ನನ್ನ ನೆಮ್ಮದಿನ ಹಾಳು ಮಾಡ್ಕೊಳ್ಳಲ್ಲ ವಸ್ತು. ವಾದ ಮಾಡಬೇಡಿ ಚಂದ್ರು. ಸ್ನೇಹ ಅಣ್ಣ ಏನತ್ರ ಮಾತಾಡ್ತಿಲ್ವಂತೆ, ಯಾಕೆ? ನಿಮಗ್ ಗೊತ್ತಿಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ನೋಡು ವಸು, ನಾನು ಅವ್ರ ಪ್ರೀತಿ ವಿಷಯದಲ್ಲಿ ತಲೆ ಹಾಕಲ್ಲ. ಸುಳ್ಳು ಹೇಳ್ಬೇಡಿ. ನೀವೇ ಸ್ನೇಹಂಗೇನೋ ಹೇಳಿ ಅವರಿಬ್ರು ದೂರ ಮಾಡಿದ್ದೀರಾ. ವಸು, ನಾನಿನ್ ಕೊಟ್ಟಿದ್ದ ಮಾತನ್ನ ಮೀರಿಲ್ಲ. ಸ್ನೇಹನ ಹತ್ರ ಕಂಟಿ ವಿಷಯ ಏನು ಹೇಳಿಲ್ಲ. ಮತ್ ಯಾಕೆ ಸ್ನೇಹ ಅಣ್ಣ ಏನತ್ರ ಮಾತಾಡ್ತಿಲ್ಲ? ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ಇದು ಇಲ್ಲಿಗೆ ಆಯ್ತಲ್ಲ ಅಂತ ಖುಷಿ ಪಡು. ನಾನು ನೀನು ಬೇರೆ ಬೇರೆ ಮನೇಲಿದ್ರು ನಮ್ಮಿಬ್ರು ಮಧ್ಯೆ ಪ್ರೀತಿ ಇದೆ ಅಂತ ಅನ್ಕೋತೀನಿ. ಆದ್ರೆ ಸ್ನೇಹ ಕಂಟಿ ಮದ್ವೆ ಆಗಿ ಮುಂದೆ ನಿಮ್ಮ ಅಣ್ಣ ಯಾರೋ ಅನ್ನೋದು ಸ್ನೇಹಂ ಗೊತ್ತಾದ್ರೆ ಇದೇ ಪ್ರೀತಿ ದ್ವೇಷ ಆಗೋಗ್ತಿತ್ತು. ಈ ವಿಷಯನ ಇಲ್ಲಿಗೆ ಬಿಡೋದು ಒಳ್ಳೇದು ವಸು. ಕಂಟಿಗೆ ಸ್ನೇಹನ ಮರ್ತ್ಕೊಡು ಅಂತ ಹೇಳು. ಇನ್ ಮುಂದೆ ಈ ವಿಷಯವಾಗಿ ನನಗೆ ಕಾಲ್ ಮಾಡಬೇಡ, ಓಕೆನಾ? ಚಂದ್ರು, ಅದು ಅಲ್ದೆ ಇವನು ನನ್ನ ದಿಟ್ಟವಾಗ್ಲು ಪಿರುತಿ ಮಾಡ್ತಾವನೋ ಇಲ್ಲ ಹುಡುಗಾಟ ಆಡಿ ಟಾಟಾ ಮಾಡೋಯ್ತಾನಂತ ಪರೀಕ್ಷೆ ಮಾಡ್ತಿರ್ಬೋದು. ಕಂಟಿ, ಏನೆಲ್ಲ ಯೋಚನೆ ಮಾಡ್ತಿದೀಯಾ? ನೀವು ಮನ್ಸು ಮಾಡಿದ್ರೆ ನಾನು ಯಾರೋ ಅನ್ನೋ ದಿಟಾನ ಅವಳ್ತಾವ ಹೇಳಿ ಅವಳನ್ನ ನನ್ನಿಂದ ದೂರ ಮಾಡ್ಬೋದು. ಆದ್ರೆ ನೀವು ಹಿಂಗ್ಯಾಕೆ ಮಾಡ್ತೀರಾ ನಂಗೆ ಅರ್ಥ ಆಯ್ತಾ ಇಲ್ಲ. ನಾನು ಹೆಂಗೆ ನನ್ನ ಮಗನು ನಿನ್ ತಂಗಿನೂ ದೂರ ಮಾಡಿದ್ನೋ ಅದ್ರ ಪ್ರಾಯಶ್ಚಿತ್ತವಾಗಿ ನಿನ್ನನ್ನು ಸ್ನೇಹನು ಒಂದು ಮಾಡು ಅನ್ಕೊಂಡಿವ್ನಿ. ಹಂಗ ಒಂದ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರನ್ನೇ ಒಂದ್ ಮಾಡ್ಬೋದಾಗಿತ್ತಲ್ಲ. ಬಡ್ಡಿ ಮಗ, ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ರು ಪ್ರಶ್ನೆ ಕೇಳ್ತವನಲ್ಲ. ಮಾಡ್ತೀನಿ ಕಣ್ಲ, ಅವ್ರಿಬ್ರು ಒಂದು ಮಾಡ್ತೀನಿ. ಆದ್ರೆ ಈಗ ಚಂದ್ರುನೇ ನನ್ನ ಮಾತು ಕೇಳ್ತಿಲ್ಲ ಅಂತೀನಿ. ಅವನು ನಿನ್ನ ನಿಶ್ಚಯದಾಗೆ ಹೊಸಿ ಹುರ್ಕೊಂಡವನೆ. ನೀನು ಸ್ನೇಹನ್ ಮಾರ್ತ್ರೆ ಅವನು ಹೊಸು ಒಪ್ಕೋತಾನಂತೆ. ಅವನು ಒಪ್ಸೋದು ಸಹನೆ ಸಮಯ ಹಿಡಿತದೆ ಕಣ್ಲ. ನೀನು ಮೊದ್ಲು ನಾನು ಹೇಳುದನ್ ಕೇಳು. ಎಲ್ಲ ನಿನ್ನ ಒಳ್ಳೇದಕ್ಕೆಯ. ಏನೋಪ್ಪ ಹೇಳೋದ್ನೆಲ್ಲ ಹೇಳುವ್ನಿ, ಮಾಡೋದು ಬಿಡೋದು ನಿನ್ನಿಷ್ಟ. ಬರ್ನೆ. ಮಾತಾಡಿದ್ರೆ ಬರೀ ಆ ಹುಡುಗಿ ಬಗ್ಗೆನೇ ಮಾತಾಡ್ತಾನೆ. ಪುಟ್ಟಕ್ಕನ್ ಮಗಳಲ್ವೇ? ಕಂಟಿ ಯಾವಾಗ್ಲೂ ಮೆಸ್ಸಾಕನೆ ಇತ್ತವನೆ ಅಂದಾಗ್ಲೇ ಅನ್ಕೊಂಡೆ. ನೀನೇ ಅವ್ರ ತಾಕ ಮಾತಾಡಿ ಎಲ್ಲನೂ ಸರಿ ಮಾಡ್ಬೋದಲ್ವೇ? ಇದು ಆಟೊಂದು ಸುಲಭ ಅಲ್ಲ ರೀ. ಏನಾಗೈತೆ? ಕಂಟಿನ್ಯೂ ಆ ಹುಡ್ಗಿನೂ ಜಗಳ ಮಾಡ್ಕೊಂಡವ್ರ? ಅವರಿಬ್ರು ಜಗಳ ಮಾಡ್ಕೊಂಡವ್ರ ಇಲ್ವಾ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ. ಇದಕ್ಕೆಲ್ಲ ಕಾರಣ ನಂಜವ. ಬೇಕು ಅಂತಲೇ ಆ ಹುಡುಗಿನ ನಮ್ ಕಂಟಿ ಹಿಂದೆ ಬೀಳಂಗ್ ಮಾಡಿ ನಮ್ ಕಂಟಿ ತಲೆ ಕೆಡ್ಸಿ ಆಟ ಆಡವಳೆ. ಈ ವಿಷಯ ಎಲ್ಲ ನಿಂಗೆ ಯಾರು ಹೇಳಿದ್ರು?
ಆ ನಂಜವನೇ ನಮ್ಮ ಮನೆಗೆ ಬಂದು ನನ್ನ ಮುಂದೆ ನಿಂತು ನನಗೆ ಸವಾಲ್ ಹಾಕುವಾಗವಳೆ. ನನ್ನ ಕಂಟಿ ಮನ್ಸು ನೋವಾಗ್ತದೆ ಅಂತ ಹುಡುಗಿನ ಒಪ್ಕೊಂಡ್ರೆ ಎಲ್ಲ ಈಸಿಯಾಗಿ ಒತ್ತಿದ್ದು ನಾನೇ ನನ್ನ ಮಗನ ಜೀವನನ ಕೈಯಾರೆ ಹಾಳು ಮಾಡ್ದಂಗ ಆಯ್ತೈತೆ. ಪುಟ್ಟಕ್ಕನ್ ಮಗಳು ಅಂದ್ಮ್ಯಾಕೆ ಆ ಹುಡುಗಿ ಒಳ್ಳೆ ಆಗಿರ್ತಾಳೆ ಅಲ್ವಾ? ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅನ್ನೋದೆಲ್ಲ ಆ ಕಾಲದ್ದು ರೀ. ಈಗಿನ ಕಾಲದಾಗೆ ಯಾವ ಮಕ್ಕಳು ಎತ್ತೋರ್ ಮಾತು ಕೇಳೋಕಿಲ್ಲ. ನನ್ಗೆ ನನ್ನ ಕಂಟಿ ಜೀವನ ಮುಖ್ಯ ರೀ. ಅವನ್ ಮನ್ಸು ಮಗು ನಂಗೆ ಓದ್ಕೊಂಡಿಲ್ಲ ಬರ್ಕೊಂಡಿಲ್ಲ. ಈ ಮೋಸ ನಾಟಕ ಇದೆಲ್ಲ ಯಾವ್ದು ಗೊತ್ತಿಲ್ದಂಗೆ ಬೆಳ್ದವನೆ. ಹೊಸು ಜೀವನದಾಗ ಮಾಡ್ದಂಗೆ ಕಂಟಿ ಜೀವನದಾಗೂ ಮತ್ತೆ ನಾನು ತ್ಯಾಪ್ ಮಾಡಕ್ಕಿಲ್ಲ. ಒಳ್ಳೆ ಹುಡುಗಿನ ಹುಡುಕಿ ನಾನೇ ನಮ್ಮ ಮನೆ ಸೊಸೆ ಕರ್ಕೊಂಬರ್ತೀನಿ. ಹಲೋ ತಮ್ಮಯ್ಯ, ಒಂದಷ್ಟು ಜನ ಹುಡುಗಿರ್ ಪೋಟ ಜಾತಕ ಎಲ್ಲ ತಕೊಂಬಂದಿದ್ನಲ್ಲ. ಇಲ್ಲ 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 ಆ ಕೆಲಸ ಎಲ್ಲ ನಿಲ್ಸೋದ್ ಬೇಡ. ಹಾ, ಇರೋದ್ರಾಗೆ ಒಳ್ಳೆ ಹುಡುಗಿ ಒಳ್ಳೆ ಮನೆತನದ ಹುಡುಗಿ ಜಾತಕ ಎಲ್ಲ ತಕೊಂಬ. ಯಾವತ್ತು ನಾನು ಹೇಳ್ತೀನಿ. ಸರಿ. ಅಣ್ಣಯ್ಯ, ಹಿಂಗನ ಮಾಡಿ ಇದನ್ನ ಅವಳು ಕೊಟ್ಬಿಟ್ರೆ ಸಾಕೋಕಲ್ಲ. ಒಳಿಕೆ ನಿಮ್ ಭಾವನೂ ಇರಂಗೈತೆ. ಇದನ್ನ ಕೊಡೋದಿರ್ಲಿ, ಅತ್ತಿಗೆ ನೋಡಕ್ಕೂ ಆಗಕ್ಕಿಲ್ಲ ಅನ್ಸ್ತೈತೆ. ನಡಿಯಣ್ಣ ಸುಮ್ಕೆ ಹೋಗುಮ. ಲೈ ಇಲ್ಲ ತಗೋ, ನಾನು ಬಂದೀನಿ ಅಂತ ಸುಮ್ಮನೆ ಮೆಸೇಜ್ ಮಾಡು. ತಗೊಳ್ಳ. ನೀವಿಲ್ಲಿರೋದು ಅಕ್ಕ ನೋಡಿದ್ರೆ ಅಷ್ಟೇ ಕತೆ. ನಾನು ಅದ್ದೇ ಹೇಳ್ತಿದ್ದೀನಿ ಸಿಸ್ಟರ್, ಕೇಳ್ತಾನೆ ಇಲ್ಲ ಅಣ್ಣ. ನಿಮ್ಮಕ್ಕ ಆಚೆ ಬರಲ್ವಾ? ಹೋಗಿ ಕೇಳ್ಕೊಂಬರ್ಲಾ? ನಿಮ್ ಪರಿಸ್ಥಿತಿಯಲ್ಲಿ ಅಲ್ಪ ಆಸೆನೂ ಅತಿ ಆಸೆನು. ತಗೊಳ್ಳಿ. ಬೇಡ, ನಿಮ್ ಹುಡುಗಿ ಕಟ್ ಮಾಡಿರೋದು ತಗೊಳ್ಳಿ. ಲೈ ಇಲ್ಲಿ ನೋಡ್ಲ, ನಮ್ಮ ಹುಡುಗಿ ಕಟ್ ಮಾಡಿರೋ ಕೇಕು. ಅದು ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಯ್ತು ಕೋಕೋ. ಏನು? ನಮ್ಮ ಅಕ್ಕನ ಕರ್ಕೊಂಬರ್ಬೇಕಾ? ಹೌದು, ದುಡ್ಡೆಲ್ಲಿಂದ ಬಂತು? ನಾನ್ ಕೂಡಿಟ್ಟಿದ್ದೆ. ಇಷ್ಟ ಆಯ್ತಾ ಇಲ್ವಾ? ತುಂಬಾನೇ ಇಷ್ಟ ಆಯ್ತು. ಹಾಗಿದ್ರೆ ಹಾಕೋ ಅಕ್ಕ. ಹಾಕೊಳ್ಳವೇ? ಅನುಕಂಪವೇ ಗಂಡಿಗೆಯ ಗುಂಡಿಗೆ ಭೂಕಂಪವೇ ಬರಿ 3 ಗಂಟೀಗ 300 ಕವಲಾಗಿವೆ. ಹಣಿಬಲಕು ಹಸಿಮಣಿಗೂ ವ್ಯತ್ಯಾಸವೇ, ಆರಂಭಕ್ಕೆ ಅಂತ್ಯ ಅಭ್ಯಾಸವೇ.
ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಲೈ ಇಲ್ಲೋಳ ನಮ್ಮ ಹುಡುಗಿ ನಾನ್ ಕೊಟ್ರೆ ಕಾಲ್ಗೀಜೆ ಹಾಕೋತವಳೆ. ಸೂಪರ್ ಅಣ್ಣ. ಇನ್ನೇನು ಬಂದಿದ್ ಕೆಲ್ಸ ಆಯ್ತಲ್ಲಣ್ಣ, ನಡಿಯಣ್ಣ ಹೋಗುಮ. ಲೈ ಇನ್ನೂ ಬಂದ್ ಕೆಲ್ಸ ಅರ್ಧನೇ ಕಾಲ ಆಗಿರೋದು. ಅವಳು ಚಂದ್ರಭವನ್ ಕಳ್ಸಕ್ಕಾದ್ರೂ ಆಚೆ ಬರ್ಬೇಕಲ್ಲ, ಆಗ ಇಲ್ಲೆಲ್ಲ ಬಚ್ಚಿಟ್ಕೊಂಡು ನೋಡ್ಕೊಂಡು ಹೋಗ್ಬಿಡುಮ. ಅಣ್ಣ ಅದಕ್ಕೆ ನೀನ್ ಮಾತಾಡ್ಸೋದು ಇಲ್ಲ, ಅವ್ರು ನೀನ್ ನೋಡೋದು ಇಲ್ಲ, ಆದ್ರೂ ಇದೆಲ್ಲ ಯಾಕಣ್ಣ? ಲೇ ದಡ್ಡ, ದೇವ್ರು ನಮ್ಮನ್ನ ನೋಡ್ತಿಲ್ಲ, ನಮ್ ತಾವ್ ಮಾತಾಡಕ್ಕಿಲ್ಲ ಅಂತ ನಾವು ಗುಡಿಗೆ ಹೋಗೋದನ್ನ ಬಿಟ್ಬಿಡ್ತೀವಲ್ಲ. ದೇವತೆ ಕಲ ಅವಳಿಗೋಸ್ಕರ ಕಾಯದ್ರಾಗೆ ತೆಪ್ಪೇ ಇಲ್ಲ. ಮೆಸ್ತು ನನ್ನ ಮ್ಯಾಗ ಕೋಪ ಮಾಡ್ಕೊಂಡು ಕುಂತವಳೆ ಅಂತ ನಾನುವೇ ಮುಖ ಸಪ್ಪಗೆ ಮಾಡ್ಕೊಂಡು ಓಡಾಡ್ತಿದ್ರೆ ಯಾರಿಗ ಲಾಭ ಹೇಳು? ನೀನ್ ಏಟೇ ಬೈದ್ರುವೆ ನನ್ನ ಪಿರುತಿ ಗಟ್ಟಿ ಅಂತ ಅವಳಿಗೆ ಅರ್ಥ ಆಗಂಗೆ ನಾನು ನಡ್ಕೋಬೇಕು. ಅಂದ್ರೆ ಹೇಗೆ ಅಣ್ಣ? ಅವಳನ್ನ ನಾನು ನೋಡಕ್ ಹೋಗ್ಬೇಕು. ಅಣ್ಣ ಬ್ಯಾಡಣ, ಈಗಿರೋ ಪರಿಸ್ಥಿತಿಯಾಗ ಬ್ಯಾಡ ಅನ್ಸ್ತೈತೆ. ಲೈ ನನ್ನ ಹುಡುಗಿ ಕಲ ಹಬ್ಬ ಹಬ್ಬ ಅಂದ್ರೆ ಇನ್ನೊಂದು ಕಿತಾ ಬೈತಾಳೆ, ಆಮೇಲೆ ಅರ್ಥ ಮಾಡ್ಕೊತಾಳೆ. ಅಣ್ಣ ಏನ್ಲ ನೀನ್ ಮತ್ತೆ ಹೋಗಿ ಮನ್ಸಿಗೆ ಗಾಯ ಮಾಡ್ಕೊಂಡ್ ಬರೋದು ನಮಗ್ ನೋಡಕ್ ಆಗಕ್ಕಿಲ್ಲ. ಒಂದ್ ಕೆಲ್ಸ ಮಾಡಮ್ಮ, ನಾನು ಹುಲಿ ಮೊದ್ಲು ಹೋಗಿ ಅತ್ಗೆ ಹೆಂಗವ್ರೆ, ಅವ್ರ ಮನಸ್ಥಿತಿ ಹೆಂಗೈತಂತ ತಿಳ್ಕೊಂಡು ನಿಂಗೆ ಹೇಳ್ತೀವಿ, ಆಮ್ಯಾಕ್ ನೀ ಬಾ. ಏನ್ ಹುಲಿ? ಹೌದು ಮುಗಿಸಿ, ಕರೆಕ್ಟು. ಅಣ್ಣ ನೀನ್ ಇರೋಣ, ನಾವು ಮೊದ್ಲು ಹೋಗ್ ಬರ್ತೀವಿ. ಪುಟ್ಟಕ ಪುಟ್ಟಕ ರಾಜೇ, ನೀನ್ ಮಾತಾಡ್ಕೊಂಬ, ನಮ್ಮ ಹೊರಗಡೆ ಇರ್ತೆ. ಯೋ ಯಾಕೆ ಕಲ್ಲೋಡಿಲಿ ಇರ್ತಾಳೆ ಅಂತ ದಿಗ್ಲಾ? ನೀನೇನ್ ದಿಗಿಲ್ ಬೀಳ್ಬೇಡ, ಅವಳ ತಲೆ ಮ್ಯಾಕೆ ಕಲ್ಲು ಹಾಕೊಂಡು ಕುಂತವಳೆ. ಅಂದ್ರೆ ಪುಟ್ಟಕ ಪುಟ್ಟಕ ನಮಸ್ಕಾರ ಪುಟ್ಟಕ. ಏನೇ ಹೇಳು ಪುಟ್ಟಕ್ಕ, ಹಿಂಗಾಗ್ಬಾರ್ದಿತ್ತು ರೀ. ಅದನ್ನ ಕೊಡಿ. ರೀನಾ? ನಾನಾ? ನಂಗೆ ಅರ್ಥ ಆಯ್ತದೆ. ಸೂತ್ಕ ಇರೋ ಮನೆನಾಗೆ ಬಂದವ್ರನ್ನ ಬನ್ನಿ ಅಂತ ಬರ್ಮಾಡ್ಕೊಳಕ್ ಆಗಕ್ಕಿಲ್ಲ. ಆದ್ರೂ ದುಃಖದಾಗಿರೋ ನಿನ್ಗೆ ಸಂತಾಪ ಹೇಳೋದು ನನ್ನ ಕರ್ತವ್ಯ ಅಲ್ವೇ? ಏನ್ರಿ? ಯಾರು ಏನಾಯ್ತು? ಏನಮ್ಮೆ ಮನೆಯಾಗ ಯಾರಿಗೂ ತೊಂದರೆ ಇಲ್ಲಲ್ಲ? ರಾಜವ್ವ, ಇವನ್ ಮಾತಾಡ್ತಿದ್ಯಾ? ನಮ್ಮನ್ಲೇನ್ ಸೂತ್ಕ? ನಾವೆಲ್ಲ ಚಂದಕ್ಕೆ ಇದ್ದೀವಿ. ನೋಡ್ ಪುಟ್ಟಕ್ಕ, ಸಾವು ಅನ್ನೋದು 3 ಹಂತದಾಗ ಆಯ್ತದಂದು. ಮೊದಲನೇ ಮನ್ಸ ಅವನ್ ಆಸ್ತಿ ಅಂತಸ್ತು ಗುರ್ತು ಕಳ್ಕೊಂಡಾಗ. ಎರಡನೇದು ದುಃಖ ಅಂತ ಪ್ರಾಣ ಹೋದಾಗ. ಇನ್ನು 3ನೇದೈತಲ್ಲ, ಇದು ಸಾನೆ ದುಃಖ ತರೋಂತ ಸಾವು. ಮಾನ, ಮರ್ವಾದೆ, ವಿಶ್ವಾಸ, ನಂಬಿಕೆ ಇದನ್ನೆಲ್ಲ ಕಳ್ಕೊಳ್ಳೋದು. ಈಗ ನಿಂಗಾಗಿರೋದು.
ನಾನೇನ್ ಮಾತಾಡ್ತಿದೀನಿ ಅಂತ ತಲೆ ಕೆಡ್ತಿದೆ ಪುಟ್ಟಕ್ಕ. ನಂಗೆ ತಲೆ ಕೆಡ್ತಿರೋದು.